ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ರೈತ ಬಾಂಧವರೇ, ಇಂದಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಬಂಡೂರು ಕುರಿ ಸಾಕಾಣಿಕೆಯನ್ನು ಕುರಿತು ಟಿ ನರಸೀಪುರ ತಾಲೂಕು ರಂಗಸಮುದ್ರದ ಪಿ ರಮೇಶ್ ಅವರೊಂದಿಗೆ ಸಂದರ್ಶನವಿದೆ. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ರಮೇಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಮಗೆ ಈ ಬಂಡೂರು ಕುರಿ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಯಾವಾಗ ಅನ್ನಿಸ್ತು? ಸರ್, ನನಗೆ 2007ರಲ್ಲಿ ಒಂದು ಜಿಲ್ಲಾ ಮಟ್ಟದ ಅತ್ಯುತ್ತಮ ಕೃಷಿಕ ಪ್ರಶಸ್ತಿ ಕೊಟ್ಟರು. ಆ ಸಂದರ್ಭದಲ್ಲಿ ನನಗೆ ಇಲ್ಲ, ಇದು ನಾನೇನಾದರೂ ಸಮಗ್ರ ಕೃಷಿಯ ಜೊತೆಗೆ ಬೇರೆ ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮದೇ ಭಾಗದ ಬಂಡೂರು ಕುರಿ ಸಾಕೋಣ ಅಂತೇಳಿ ಬಂಡೂರು ಕುರಿಯನ್ನು ಸಾಕೋದಕ್ಕೆ ನಾನು ಕೊಳ್ಳೋದಕ್ಕೆ ಹೋದೆ ಸರ್. ಕೊಳ್ಳೋದಕ್ಕೆ ಹೋದಾಗ ಒಂದೊಂದು ಟಗರಿಗೆ 1 ಲಕ್ಷ, 1.5 ಲಕ್ಷ, 75,000 ಹಿಂಗೆ ಹೇಳೋದು, ಒಂದು ಕುರಿಗೆ 25, 30. ಆಮೇಲೆ ನಾವು ಅದನ್ನು ಮಟನ್ಗೆ ಕೊಡುವ ಲೆಕ್ಕಾಚಾರ ಹಾಕೊಂಡ್ರೆ ತುಂಬ ದುಬಾರಿ ಅನಿಸಿತ್ತು. ಯಾಕೆ ಇಷ್ಟೊಂದು ದುಬಾರಿ ಅಲ್ಲ, ಇದು ಯಾಕೆ ಹಿಂಗೆ ಅಂತ ನೋಡಿದಾಗ ಆ ಬಂಡೂರು ಕುರಿ ತಳಿಯ ಸಂಖ್ಯೆನೇ ಭಾಳ ಕಡಿಮೆ ಇತ್ತು. ಹಾಗಾಗಿ ನಾವು ಯಾಕೆ ಇದನ್ನು ತಳಿ ಸಂರಕ್ಷಣೆ ಮಾಡಬಾರ್ದು ಅಂತೇಳಿ ಹೊರಟು ಸರ್. ರಮೇಶ್ ಅವರೇ, ಏನು ಈ ಕುರಿ ತಳಿಯ ವಿಶೇಷತೆಗಳು? ಸರ್, ಸುಮಾರು 900 ಜಾತಿಯ ಕುರಿಗಳು ವಿಶ್ವದಲ್ಲಿದ್ದರೂ ನಮ್ಮ ಭಾರತ ದೇಶದಲ್ಲಿ ಸುಮಾರು 45 ಜಾತಿಯ ಕುರಿಗಳಿದ್ದಾವೆ ಸರ್. ಅದರಲ್ಲಿ ಉತ್ತರ ಭಾರತದ ಕುರಿಗಳು ಉಣ್ಣೆಗಾಗಿ ಸಾಕ್ತಾರೆ. ಹಾಗೆ ದಕ್ಷಿಣ ಭಾರತದ ಕುರಿಗಳು ಮಾಂಸದ ಕುರಿಗಳು. ಆ ದಕ್ಷಿಣ ಭಾರತದ ಕುರಿಗಳ ಪೈಕಿ ನಮ್ಮ ಬಂಡೂರು ಕುರಿ ಅತ್ಯಂತ ಉತ್ಕೃಷ್ಟವಾದ ಮಾಂಸದ ಗುಣಮಟ್ಟಕ್ಕೆ ಪ್ರಪಂಚದಲ್ಲಿಯೇ ಹೆಸರಾದಂಥ ಕುರಿ ಸರ್. ಅದು ಏನು ವಿಶೇಷ ಇದ್ರ ಮಾಂಸದ್ದು? ಸರ್, ಅದ್ರ ಮಾಂಸ ತಗೊಳ್ಳೋರು ಅಂಗಡಿಗೆ ಹೋದಾಗ ನೋಡ್ತಾರೆ, ಇಡೀ ಮರಿಯ ಶರೀರವನ್ನು ತುಂಡುಗಳು ಮಾಡಿ ಇಟ್ಕೊಂಡು ಅದರ ಚರ್ಬಿನೇ ಅಥವಾ ಅದರ ಕೊಬ್ಬನ್ನೇ ಬೇರೆ ಒಂದು 10 kg ನೇತಾಕಿರ್ತಾರೆ. ಅಂದರೆ ಬೇರೆ ಕುರಿಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕೊಬ್ಬು ಸ್ಟೋರೇಜ್ ಆದರೆ, ಈ ಬಂಡೂರು ಕುರಿಯಲ್ಲಿ ಈ ಕೊಬ್ಬು ಪ್ರತಿ ಮಾಂಸದ ಎಳೆಯಲ್ಲಿಯೂ ಕೂಡ ಅದರ ಕೊಬ್ಬು ಸಂಗ್ರಹ ಆಗೋದ್ರಿಂದ ಆ ಮಾಂಸ ತಿನ್ನುವಾಗ ಭಾಳ ರುಚಿಕಟ್ಟಾಗಿರ್ತದೆ. ಆಮೇಲೆ ಎಳೆಯೂ ಬಹಳ ಸಣ್ಣ, ಅದು ಹಲ್ಲುಗಳಿಗೆ ಭಾಳ ಮೃದು ಅನ್ನಿಸ್ತದೆ. ಒಂದು ಸಾರಿ ಆ ಮಾಂಸದ ತುಂಡನ್ನು ನಾವು ಬಾಯಲ್ಲಿಟ್ಟು ಜಗದಾಗ ಅದರ ಕೊಬ್ಬು ಕೂಡ ಗಮ್ಮಂತೆ ಬಿಡುಗಡೆಯಾಗಿ ಒಳ್ಳೆ ಅನಿಕೆಯಾಗಿ ತಿಂದಂಗೆ ಆಗುತ್ತೆ ಸರ್. ಹಾಗಾಗಿ ಈ ತಳಿಗೆ ವಿಶೇಷವಾದ ಬೇಡಿಕೆ ಇದೆ. ವಿಶೇಷವಾದ ಬೇಡಿಕೆ ಇದೆ, ಹೌದು ಸರ್. ಆದರೆ ಸರಿಸುಮಾರಾಗಿ ಈ ತಳಿಯನ್ನು ಬನ್ನೂರು ತಳಿ ಅಂತಲೇ ಜನ ಗುರುತಿಸ್ತಾರೆ. ಆದರೆ ಇದು ಬಂಡೂರು ತಳಿ. ಆ ಜಾಗ ಮತ್ತು ಅದರ ವಿಶೇಷತೆಗಳು, ತಾವೇನಾದರೂ ಅಲ್ಲಿಯ ತಳಿ ಸಂವರ್ಧನಾ ಕೇಂದ್ರಕ್ಕೆ ಹೋಗಿದ್ರೆ ಅಲ್ಲಿಯ ಚಟುವಟಿಕೆಗಳು, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ. ಸರ್, ಬಂಡೂರು ಸಣ್ಣ ಗ್ರಾಮ ಸರ್. ಈ ಬಂಡೂರು ಕುರಿಯ ತಳಿ ಎಲ್ಲಿಂದ ಬಂತು ಅಂತ ಒಂದು ಸಣ್ಣ ಇದ್ರ ಮುಖಾಂತರ ನಾನು ಹೇಳ್ತೀನಿ. ಅದು ಬಂಡೂರು ಕುರಿ ನಮ್ಮ ರಾಜ್ಯದ ಕುರಿ ಸರ್. ನಮ್ಮ ಏನು ಬಯೋಡೈವರ್ಸಿಟಿ ಝೋನ್ನಲ್ಲಿ ಶ್ರೀಗಂಧ ಹೇಗೋ ನಮ್ಮ ಬಂಡೂರು ಕುರಿಯೂ ಹಾಗೆ ಕರ್ನಾಟಕದ ವೈವಿಧ್ಯತೆಯನ್ನು ಎತ್ತಿ ಹಿಡಿಯುವಂಥದ್ದು. ಇದು ಮೂಲತಃ ವಿಜಯನಗರ ಕಾಲದ ಕುರಿ. ವಿಜಯನಗರದ ಸಾಮ್ರಾಜ್ಯದ ಮೂಲ ಪುರುಷರಾದಂಥ ಅಕ್ಕಾಬುಕ್ಕವರು ಅವತ್ತು ಸಾವಿರಾರು ಕುರಿಗಳನ್ನು ಸಾಕ್ತಿದ್ರು. ಅದನ್ನು ಕಂಪಲಿ ಕುರಿ ಅಂತ, ಅವರ ಅವತ್ತಿನ ಮೂಲ ರಾಜಧಾನಿ ಕಂಪಲಿ ಅಂತ. ಆ ಕಂಪಲಿ ಕುರಿಯಲ್ಲಿ ಅವರು ಅಷ್ಟು ಯಥೇಚ್ಛವಾಗಿ ಕುರಿಗಳ ಸಂಖ್ಯೆ ಇದ್ದದ್ರಿಂದ ಆ ಭಾಗದಲ್ಲಿ ಅವರನ್ನು ಭಾಳ ನಾಯಕತ್ವದ ರೀತಿಯಲ್ಲಿ ನೋಡ್ತಿದ್ರು. ಆಮೇಲೆ ಅವರನ್ನೇ ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಮುಖ್ಯಾಧಿಪತಿಗಳನ್ನಾಗಿ ಮಾಡಿ ಆಳ್ವಿಕೆ ವಿದ್ಯಾರಣ್ಯರು ಮಾಡಿದಾಗ, ಆ ನಂತರ ಆ ಕುರಿ ಕೃಷ್ಣದೇವರಾಯ ಕಾಲದಲ್ಲಿ ತುಂಬ ಉನ್ನತ ಸ್ಥಿತಿಗೆ ಏರಿತ್ತು. ಅಲ್ಲಿ ಏನಾಗ್ತಿತ್ತು ಅಂದರೆ, ಮಾಂಸದ ಬೇಡಿಕೆ ಇದ್ದದ್ದು ವಿಜಯನಗರದ ಆದಿಲ್ ಶಾಹಿಗಳು, ಇವರು ಅಲ್ಲಿ ಸುತ್ತಮುತ್ತ ಇದ್ದಂಥ ಮುಸಲ್ಮಾನ ರಾಜ್ಯಗಳಿಗೆ. ಆ ಕುರಿ ಇದ್ದದ್ದು ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ. ಹಾಗಾಗಿ ಒಂದು 10 ಯುದ್ಧಗಳಾದರೆ ಅದರಲ್ಲಿ ಕುರಿಗಳಿಗೋಸ್ಕರನೇ ಒಂದು 6-7 ಯುದ್ಧಗಳಾಯ್ತಿತ್ತು ಪ್ರತಿ ಸಾರಿ. ಹಾಗಾಗಿ ಆ ಕುರಿ ಏನಾಯಿತು, ಕೊನೆಗೆ ಅದು ವಿಜಯನಗರ ಸಾಮ್ರಾಜ್ಯ ಅಸ್ತಂಗತ ಆದಾಗ ಆ ಕುರಿಯೂ ಕೂಡ ಅಸ್ತಂಗತ ಆಗುವ ಲೆವೆಲ್ಗೆ ಬಂತು. ಅಲ್ಲಿಯ ರಾಣಿ ತಿರುಮಲಾಂಬೆ ಇಡೀ ಸಂಪತ್ತನ್ನು ಮೈಸೂರ ಒಡೆಯರು ಆಗಷ್ಟೇ ಪ್ರಾರಂಭ ಆಗ್ತಾಯಿದ್ರು. ಅವ್ರ ಹತ್ರ ಹೋಗಿ ಹಿಂದೂ ಸಾಮ್ರಾಜ್ಯದ ಎಲ್ಲ ಇದನ್ನು ಅವ್ರ ಹತ್ರ ಮುಂದುವರ್ಸೋಣ ಅಂತ ಆನೆಗಳ ಮುಖಾಂತರ ಅವರೆಲ್ಲ ಸಂಪತ್ತನ್ನು ತಗೊಂಡೋಗುವಾಗ ಆ ಕುರಿಗಾಯಿಗಳು ಕೂಡ, ಅಮ್ಮ ನೀವಿದ್ದಾಗಲೇ ವಿಜಯನಗರ ಸಾಮ್ರಾಜ್ಯ ಇದ್ದಾಗಲೇ ನಮಗೆ ಕುರಿಗಳಿಗೋಸ್ಕರ ಯುದ್ಧ ಆಯ್ತಿತ್ತು, ಇನ್ನು ನೀವು ಬಿಟ್ಟುಟ್ಟೋದ್ರೆ ನಮ್ಮ ಕತೆ ನೋಡೋರು ಯಾರು ಅಂತೇಳಿ ಅವ್ರ ಜೊತೆ ನಾವು ಬರ್ತೀವಿ ಅಂದರು. ನನಗೇ ನೆಲೆ ಇಲ್ಲ, ಹೋಗ್ತಾ ಇದ್ದೀನಿ, ಆದರೂ ಬನ್ನಿ ಅಂತೇಳಿ ಅವರನ್ನು ಜೊತೆಲಿ ಕರ್ಕೊಬಂದರು ಸರ್. ಆ ಕಂಪಲಿ ಕುರಿ
ಕರ್ಕೊಬಂದಾಗ ಹಾಗೆ ಆ ಸುಲ್ತಾನ್ ರೋಡು ಮಳವಳ್ಳಿ, ಆ ಸುಲ್ತಾನ್ ರೋಡಲ್ಲಿ ಬಂದಾಗ ಆ ಬಂಡೂರು ಅಥವಾ ದಡದಪುರ ಅಂತ ಎರಡು ಅಕ್ಕಪಕ್ಕದ ವಿಶಾಲವಾದ ಬೆಟ್ಟಗುಡ್ಡಗಳನ್ನು, ಹಸಿರು ಬೆಟ್ಟಗುಡ್ಡಗಳನ್ನು ಹೊಂದಂಥ ಜಾಗ. ಅಲ್ಲಿ ಅವರು, ಅಮ್ಮ ನಾವಿಲ್ಲಿ ಈ ಜಾಗ ನಮಗೆ ಕುರಿ ಸಾಕಾಣಿಕೆಗೆ ಚೆನ್ನಾಗಿದೆ, ಹಾಗಾಗಿ ನಾವಿಲ್ಲಿ ಉಳಿದು ಈ ಕುರಿನ ಸಾಕ್ತೀವಿ ಅಂತಂದಾಗ ಅಲ್ಲಿಯ ಮುಖ್ಯಸ್ಥರನ್ನ ಕರೆದು, ನೋಡಿ ಈ ಥರ ಆಗಿದೆ, ಈ ಕುರಿಗೆ ನೀವು ಇಲ್ಲಿ ನೆಲೆ ಕೊಡಿ ಅಂತ ಹೇಳಿ ಅಲ್ಲಿ ಬಂದದ್ರಿಂದ ಅದನ್ನು ಬಂಡೂರು ಕುರಿ ಅಂತ ಅಲ್ಲಿಂದ ಆಯಿತು. ಆ ನಂತರ ಬಂಡೂರು ಸಣ್ಣ ಹಳ್ಳಿ, ಅದು ಮಾರುಕಟ್ಟೆ ಎಲ್ಲಿಗೂ ತರಬೇಕಾಗಿತ್ತು ಅಂದರೆ ಬನ್ನೂರು ಸಂತೆ ಮಾಡೋಕ್ಕೆ ತರಬೇಕಾಗಿತ್ತು. ಆ ಬನ್ನೂರು ಅವತ್ತಿಗೆ ದೊಡ್ಡ ಊರು, ಹಾಗಾಗಿ ಆ ಕುರಿಯನ್ನು ಅಲ್ಲಿ ಇಟ್ಟು ಮಾರಾಟ ಮಾಡ್ತಿದ್ರು. ಅದನ್ನು ನೋಡಿದವರು ಇದು ಎಲ್ಲಿಂದ ತಗೊಬಂದೆ ಅಂತಂದಾಗ, ಇದು ನಾನು ಬನ್ನೂರಿಂದ ತಗೊಬಂದ್ವಿ ಅಂತ ಹೇಳಿ ಅದು ಬನ್ನೂರು ಕುರಿ ಅಂತ ಹೆಸರಾಯಿತು. ಆದರೂ ಅದರ ಹೆಸರು ಉಳಿಸ್ಕೊಳ್ಳೋದಕ್ಕೋಸ್ಕರ ಈಗಲೂ ಕೂಡ ಕಂಪ್ಲಿ ಕುರಿ ಅಂತ ಹೇಳಿ ಅದರ ಮೂಲ ತಳಿಯನ್ನು ಆಗಲೂ ಶುದ್ಧವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಸರ್. ಅದನ್ನು ನಮ್ಮ ಭಾಗದಲ್ಲಿ ಕಪನಿ ಕುರಿ ಅಂತ ಕರೀತಾರೆ. ನಾ ಮಾಡಿ ಕಪನಿ ಕುರಿ ಅಂತ ಕರೀತಾರೆ. ಅಂದ್ರೆ ಈಗ ಬಂಡೂರು ಅನ್ನೋವಂಥದ್ದು ಮೂಲಭೂತವಾಗಿ ಮಳವಳ್ಳಿ ತಾಲೂಕಿನ ಒಂದು ಹಳ್ಳಿ. ಹೌದು ಸರ್. ಅಲ್ವಾ? ಅಲ್ಲೊಂದು ತಳಿ ಸಂವರ್ಧನಾ ಕೇಂದ್ರ ಕೂಡ ಇದೆ, ಈ ತಳಿಯನ್ನು ಸಂವರ್ಧನೆ ಮಾಡುವಂತಹ ಕೇಂದ್ರ. ಅದು ದನಗೂರಿನಲ್ಲಿದೆ ಸರ್. ದನಗೂರಿನಲ್ಲಿದೆ. ಬಂಡೂರು ಅನ್ನೋದು ಕುರಿ ಸಾಕಾಣಿಕೆ ಕೇಂದ್ರ ಆಗಿತ್ತು. ಆಮೇಲೆ ಅಲ್ಲಿ ಕುರಿಗಳು ಏನಾಯಿತು, ಕುರಿಗಳಿಗೆ ಈ ಕಿರುಗಾವಲು ಪಡೆ ಅಂತ ಹೇಳಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅಲ್ಲೊಂದು ಕಿರುಕಾವಲು ಪಡೆಯನ್ನು ಇಡ್ತಾರೆ. ಸುಮಾರು ಒಂದು 30,000 ಸೈನಿಕರು ಒಂದು ಕಿರುಕಾವಲು ಪಡೆಯನ್ನು ಇಡ್ತಾರೆ. ಅಲ್ಲಿಯ ಸೈನಿಕರ ಮುಖ್ಯಸ್ಥರುಗಳು ಆ ಬಂಡೂರು ಕುರಿ ರುಚಿಯನ್ನು ನೋಡಿ ಅಲ್ಲಿಯ ರೈತರಿಗೆ ಬಂದೂಕುಗಳನ್ನು ತೋರಿಸಿ ಪ್ರತಿದಿನ ಒಳ್ಳೊಳ್ಳೆ ಬೀಜದ ಟಗರುಗಳನ್ನು ಹೊಡೆದು ತಿಂದಾಕ್ತಾರೆ. ಆಮೇಲೆ ಅದ್ರ ಕುರಿ ಸಂಖ್ಯೆ ಗಣನೀಯವಾಗಿ ಕಮ್ಮಿಯಾಗುತ್ತೆ. ಕೊನೆಗೆ ಈ ಮರಿ ಹಾಕದ ಕುರಿಗಳನ್ನು ತಿನ್ನೋಕೆ ಶುರು ಮಾಡ್ತಾರೆ. ಆ ಕುರಿ ಸಂಖ್ಯೆಗಳು ಕಡಿಮೆ ಆದಾಗ ಅದು ನಶಿಸಿ ಹೋಗುತ್ತೆ. ಆಗ ಅಲ್ಲಿ ನಮ್ಮ ಏನು ಹೊರಗಡೆ ಜಿಲ್ಲೆಯಿಂದ ಕುರಿ ಕಾಯಕ್ಕೆ ಬರ್ತಾರಲ್ಲ, ಶಿರಾ, ಬಳ್ಳಾರಿ ಈ ಕಡೆ, ಅವ್ರ ಜೊತೆಲಿ ಇದನ್ನೆಲ್ಲ ಕಳಿಸ್ಬಿಡ್ತಾರೆ ಸರ್. ಇಲ್ಲಿ ಬದುಕಿದ್ರೆ ನೀವು ಬನ್ನಿ, ಇಲ್ಲಿ ನಮ್ಮ ಕುರಿಗಳ ಸಂತತಿ ಹಾಳಾಗುತ್ತೆ ಅಂತೇಳಿ ಒಂದಷ್ಟು ಜನ ಕುರಿಗಳನ್ನ ತಗೊಂಡೋಗಿ ಈ ದೊಡ್ಡ ಈ ಕಾಡುಗಳ ಮಧ್ಯೆ ಸಾಕ್ತಾರೆ. ಅವ್ರನ್ನ ಕಾಡು ಕುರುಬರು ಅಂತಲೇ ಆ ಸಮಯದಲ್ಲಿ ಹುಟ್ಟುತ್ತೆ. ಅದೆಲ್ಲವೂ ಆದಮೇಲೆ ಸ್ವಾತಂತ್ರ್ಯ ಬರುತ್ತೆ. ಆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇವರಾಜು ಅರಸೋವ್ರ ಕಾಲದಲ್ಲಿ ಈ ಹಿಂದುಳಿದ ವರ್ಗಗಳ ಈ ಕುರಿಗಾರರ ಕಷ್ಟವನ್ನು ಕೇಳಿ ಅವರು ದನಗೂರಿನಲ್ಲಿ ಮಳವಳ್ಳಿ ಪಕ್ಕ ಒಂದು ಮಳವಳ್ಳಿ ಕನಕಪುರ ರೋಡಲ್ಲಿದೆ, ಅಲ್ಲಿ 600 ಎಕರೆಗಳ ಒಂದು ದೊಡ್ಡ ತಳಿ ಸಂವರ್ಧನ, ಬಂಡೂರು ಕುರಿ ತಳಿ ಸಂವರ್ಧನ ಕೇಂದ್ರ ಅಂತ ಮಾಡ್ತಾರೆ. ಅಲ್ಲಿ ಒಂದಷ್ಟು ಸಾಕಷ್ಟು ಕುರಿಗಳನ್ನು ವಾಪಸ್ ಕರೆಸ್ಕೊಂಡು ಅಲ್ಲಿ ಅಭಿವೃದ್ಧಿ ಕೇಂದ್ರ ಮಾಡ್ತಾರೆ ಸರ್. ತುಂಬ ಚೆನ್ನಾಗಿದೆ ಜಾಗ. ಬಟ್ ಅಲ್ಲಿ ಅದು ಅಷ್ಟೇನು ಅಭಿವೃದ್ಧಿಯನ್ನೇ ಕಾಣ್ತಿರಲಿಲ್ಲ. ಅಲ್ಲಿ ಒಬ್ಬ ದೊಡ್ಡ ಅಧಿಕಾರಿ ಏನು ಮಾಡ್ತಾರೆ, ಅದಷ್ಟೂ ಕುರಿಗಳನ್ನು ಅರಬ್ಬ ಮಹಾರಾಜನಿಗೆ ಮಾರಿಬಿಡ್ತಾರೆ. ಈಗಲೂ ಇದೆ, ಒಂದಷ್ಟು ತಳಿಗಳಿದೆ, ಬಟ್ ಅಷ್ಟು ಶುದ್ಧತೆ ತಳಿಗಳನ್ನು ಈಗ ನಾವು ಅಲ್ಲಿ ಕಾಣ್ತಾ ಇಲ್ಲ. ಏನು ತಳಿ ಶುದ್ಧತೆ ಅಂತಂದರೆ ಈ ತಳಿಯನ್ನು ಗುರುತಿಸೋದು ಹೇಗೆ? ಇದೇ ಬಂಡೂರು ಅಂತ ಹೇಗೆ ಹೇಳಬೇಕು ಸರ್? ಪ್ರತಿಯೊಂದು ಪ್ರಾಣಿಗಳಿಗೂ ಅದರದೇ ಆದ ದೇಹದ ಪ್ರಕೃತಿ ಇರ್ತದೆ. ಈ ಕುರಿಗಳಲ್ಲಿ ಬಂಡೂರು ಕುರಿ ಇದೆಯಲ್ಲ, ಅದರ ದೇಹ ರಚನೆಯೇ ಬಹಳ ವಿಶಿಷ್ಟವಾಗಿದೆ ಸರ್. ಅವಕ್ಕೆ ಗಿಡ್ಡ ಕಾಲುಗಳು, ಒಂದು ಅರ್ಧ ಅಡಿಯಿಂದ 3/4 ಅಡಿ ಅಷ್ಟೇ ಮುಂಗಾಲು, ವಿಶಾಲವಾದ ಎದೆಯ ಭಾಗ, ನೀಳವಾದ ದೇಹ, ಆಮೇಲೆ ಅದರ ಮುಖ ಭಾಳ ಮೊಲದ ಮುಖದ ಥರ ಚೆಲುವು, ಒಳ್ಳೆಯ ಬಿಳಿ ಮುಖ, ಆಮೇಲೆ ಭಾಳ ಸಾಧು ಸ್ವಭಾವ, ಗುದ್ದೋದು ತಿವಿಯೋದು ಇದಿಲ್ಲ. ಮನೆಯಲ್ಲಿ ಹೆಣ್ಮಕ್ಳು ಕೂಡ ಭಾಳ ಪ್ರೀತಿಯಿಂದ ಸಾಕ್ಬೋದು. ಆಮೇಲೆ ಅದಕ್ಕೆ ಸ್ವಲ್ಪ ಬೇರೆ ಕುರಿಗಳಿಗಿಂತ ಒಂದು ಚೂರು ಮೆದುಳು ವಿಕಾಸ ಆಗಿದೆಯೇನೋ ಅನಿಸುತ್ತೆ. ಯಾಕೆಂದರೆ ಸಾಕಿದವರ ಹತ್ರ ಯಾವಾಗಲೂ ಸುಳಿದಾಡ್ತಾ ಇರ್ತದೆ. ನೀವು ಅದನ್ನು 1 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬಿಟ್ಟು ಅಲ್ಲಿ ಒಂದು ಆ ರೈತ ಒಂದು ಟವಲನ್ನು ಇಟ್ಬಿಟ್ಟು ಅವನ ಆ ಕಡೆ ಏನಾರು ಹೋದರೆ ಆ ಟವಲ್ ಸುತ್ತಮುತ್ತನೇ ಮೇಯ್ತಾ ಇರ್ತದೆ. ಹಾಗಾಗಿ ಅದು ಸಾಕಾಣಿಕೆಗೆ ಭಾಳ ವಿಶೇಷವಾಗಿ ಗಮನ ಕೊಡ್ಬೋದು. ಆಮೇಲೆ ಆ ಗಿಡ್ಡ ಕಾಲಿರೋದ್ರಿಂದ ತುಂಬ ದೂರ ಅಲದಾಡಿ ಮೇಯೋಕ್ಕಾಗಲ್ಲ. ಅದನ್ನ ಏನಿದ್ರು ಮನೆ ಹತ್ರನೇ, ಮನೆಯ ಸುತ್ತಮುತ್ತ ಅಥವಾ ಜಮೀನಿನ ಸುತ್ತ 1 ಕಿಲೋಮೀಟ್ರ್ ಸುತ್ತಮುತ್ತ ಮೇಯಿಸಿ ಮನೆ ಹತ್ರ ಇಡ್ಬೋದು. ಅಥವಾ ಅದನ್ನು ಸ್ಟಾಲ್ ಫೀಡಿಂಗ್ ಅಂತ ಹೇಗಿದೆ, ಕೂಡುಮನ ಪದ್ಧತಿ ಅಂತ ಕರೀತಾರಲ್ಲ, ಈಗ ಪ್ರಚಲಿತ ಆಯ್ತಿರೋದು. ಅದಕ್ಕೆ ಈ ತಳಿ ಭಾಳ ಸೂಕ್ತವಾಗಿದೆ ಸರ್. ಅದು ಇದರ ವಿಶೇಷ. ಇನ್ನೇನಾದರೂ ಇದ್ರೆ ಹೇಳಿ ಇದರ ವಿಶೇಷತೆ. ಈಗ ಗಂಡು ಕುರಿ ಹೇಗಿರುತ್ತೆ, ಹೆಣ್ಣು ಕುರಿ ಹೇಗಿರುತ್ತೆ ಸರ್? ಗಂಡು ಕುರಿ ಸಾಮಾನ್ಯವಾಗಿ ನಾವು ಶುದ್ಧತೆಯನ್ನು ಕಾಣಬೇಕಾದ್ರೆ ಗಂಡು ಕುರಿನಲ್ಲೇ ಸರ್. ಈಗ ಶುದ್ಧತೆ ಉಳಿದಿರೋದು ಗಂಡು ಕುರಿನಲ್ಲೇ. 70% ಹೆಚ್ಚು ಬಂಡೂರು ಕುರಿಯ ಲಕ್ಷಣಗಳನ್ನು ಹೊಂದಿರುವಂಥ ಟಗರುಗಳನ್ನೇ ನಾವು ಬಂಡೂರು ಟಗರುಗಳು ಅಂತ ಕರಿತೀವಿ. ಅದನ್ನು ಕಟ್ಟುವ ಟಗರು ಅಂತ ಕರೀತಾರೆ. ಅದು 25 ಕುರಿಗಳಿಗೆ ಒಂದು ಟಗರು ಸಾಕು. ಆ ಟಗರೇ ಆ ಮಂದೆಯಲ್ಲಿ 25 ಕುರಿನಲ್ಲಿ ಯಾವಾಗ ಅದು ಗರ್ಭಧರಿಸೋಕ್ಕೆ ಬರುತ್ತೋ ಅನ್ನೋದು ನಮಗೆ ಗೊತ್ತಾಗಲ್ಲ. ಅದನ್ನು ಗುರುತಿಸೋವಂಥ ಕೆಲಸ ಮಾಡೋದು ಟಗರು ಮಾತ್ರ. ಹಾಗಾಗಿ ಆ ಟಗರು ಒಳ್ಳೆ ಶುದ್ಧವಾಗಿರುವ ಒಂದು 70ರಿಂದ 80 ಭಾಗ ತಳಿ ಶುದ್ಧತೆಯನ್ನು ಹೊಂದಿರುವಂಥ, ನಾನು ಈಗಾಗಲೇ ಹೇಳ್ದಂಗೆ ಅದರ ವಿಶಾಲವಾದ ಎದೆ ಭಾಗ, ಒಳ್ಳೆ ಗಿಡ್ಡನೆಯ ಕಾಲುಗಳು, ನೀಳ ದೇಹ ಇರುವಂತಹ ಒಂದು, ಯಾವಾಗಲೂ ಅದನ್ನ ಮೂಗೆ ವಿಶೇಷ ಅಂತ ಸರ್ ರೋಮನ್ ಮೂಗು ಅಂತ ಕರೀತಾರೆ ಸರ್. ಅದನ್ನ ರೋಮನ್ ಒಂಥರ ಬಾಗಿದ ಮೂಗು,
ಆಮೇಲೆ ಅದಕ್ಕೆ ಕೊರಳು ಮಾಲೆ ಇರುತ್ತೆ, 2 ಕೊರಳು ಮಾಲೆ ಇರ್ತದೆ. ಆಮೇಲೆ ಕೊಂಬುಗಳು ಬರಲ್ಲ, ಸಾಧಾರಣವಾಗಿ ಕೊಂಬುಗಳು ಬರಲ್ಲ. ಬಟ್ ಅದು 5-6 ಸಂತತಿಗಳ ಹಿಂದೆ ಅದಕ್ಕೆ ಟಗರಿದ್ರೆ ಆ ಬಂಡೂರು ಕುರಿಗೂ ಕೆಲವೊಮ್ಮೆ ಇದು ಕೊಂಬುಗಳು ಬರ್ತವೆ. ಆದರೆ ಕೊಂಬು ಇಲ್ಲದೆ ಇರೋದು ತಳಿ ಶುದ್ಧತೆ. ಅದನ್ನು ನಾವು ಆಯ್ಕೆ ಮಾಡಿಕೊಂಡು ನಾವು ಈ ನಮ್ಮ 25 ಕುರಿಗಳಿಗೆ ಒಂದು ಟಗರನ್ನ ಒಂದು ಮಂದೆಗೆ ಇಟ್ಟುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲೂ ಸಾಕೋಕ್ಕಾಗಲ್ಲ ಇದನ್ನ. ಯಾಕೆಂದರೆ ಪ್ರತಿಯೊಂದು ಕುರಿಯು ಸಾಕುವವನ ಪ್ರೀತಿ ವಿಶ್ವಾಸಗಳನ್ನು ಕೇಳುತ್ತೆ. ನೀವು ಒಂದಿಡೀ ಮೇವು ಕಮ್ಮಿ ಆದರೂ ಪರವಾಗಿಲ್ಲ ಅದಕ್ಕೆ, ಬಟ್ ಪ್ರತಿದಿನ ಅದರ ಮೈದಡೋಬೇಕು, ಅದರ ತಲೆ ಸವರಬೇಕು, ಮೈದಡೋಬೇಕು, ಅದರ ಕಷ್ಟ ಸುಖಗಳೇನು ಅಂತ ನೋಡ್ತಾ ಇರಬೇಕು. ಆ ಥರದ ಒಂದು ವಿಶೇಷತೆ ಈ ಕುರಿನಲ್ಲಿರೋದ್ರಿಂದ ಈ ಕುರಿಯನ್ನು ಸಾಕಷ್ಟು ನಮ್ಮ ಈ ಮಳವಳ್ಳಿ ಟಿ ನರಸೀಪುರ ಭಾಗದಲ್ಲಿ ಹೆಣ್ಣುಮಕ್ಕಳು ಭಾಳ ಚೆನ್ನಾಗಿ ಸಾಕ್ತಾರೆ ಸರ್. ಅಂದರೆ ಇದನ್ನು ಸಣ್ಣ ಪ್ರಮಾಣದಲ್ಲೇ ಇಟ್ಟು ಸಾಕಿ ಸಂವರ್ಧನೆ ಮಾಡಬೇಕು ಅಂತ ತಾವು ಹೇಳೋದು? ಹೌದು ಸರ್, ಸಣ್ಣ ಪ್ರಮಾಣದಲ್ಲಿಟ್ಟರೆ ಅದು ಭಾಳ ಚೆನ್ನಾಗಿ ನಮ್ಮ ಅಳತೆಗೆ ಸಿಗ್ತದೆ. ನಾವು ಅದನ್ನು ಭಾಳ ಕೇರಾಗಿ ನೋಡ್ಕೋಬೋದು. ಅಥವಾ ನೀವು ಇನ್ನೂ ಹೆಚ್ಚು ಮಾಡ್ತೀವಿ ಅಂದರೆ ಪುನಃ ಇನ್ನು 25 ಕುರಿಗಳಿಗೆ ಒಂದು ಟಗರನ್ನ ಇಟ್ಟು ಇನ್ನೊಂದು ಮಂದೆ ಮಾಡ್ಕೋಬೇಕು. ಅದನ್ನ ಈ ಥರ 2-3 ಮಂದೆಗಳನ್ನಿಟ್ಟು ಒಂದು ಮಂದೆಯಿಂದ ಒಂದು ಮಂದೆಗೆ ಸಾಕಷ್ಟು ಸ್ಥಳಾವಕಾಶಗಳನ್ನು ದೂರ ಇಟ್ಕೋಬೇಕು ಸರ್. ಕನಿಷ್ಠ ಒಂದು 500 ಅಡಿಗಳಷ್ಟಾದರೂ ದೂರ ಇರಬೇಕು. ಯಾಕೆಂದರೆ ಯಾವುದಾದ್ರೂ ರೋಗಗಳು ಅದು ಇದು ಬಂದಾಗ ಭಾಳ ಬೇಗ ಒಂದಕ್ಕೊಂದು ಹರಡ್ಕೊಬಿಡ್ತದೆ. ಈ ತಳಿಯ ಸಂರಕ್ಷಣೆ ಮತ್ತು ಸಂವರ್ಧನೆಗೆ ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀರಾ ಸರ್? ನನಗೆ ಇವೆಲ್ಲವೂ ನೋಡಿದಾಗ ನಾವು ಒಂದು ಕುರಿ ಗಣತಿಯನ್ನು ಮಾಡಿದ್ವಿ ಸರ್. ಕುರಿ ಗಣತಿಯನ್ನು ಮಾಡಿ ಸುಮಾರು ಇಡೀ ರಾಜ್ಯದಲ್ಲೆಲ್ಲ ಸುತ್ತಾಡಿದ್ವಿ. ಅದರಲ್ಲಿ ವಿಶೇಷವಾಗಿ ಚಾಮರಾಜನಗರದ ಅನೂರು, ನಮ್ಮ KR ನಗರ, ನರಸೀಪುರ, ಟಿ ನರಸೀಪುರ ಹಾಗೂ ಮಳವಳ್ಳಿ ಇಲ್ಲಷ್ಟೇ ಆ ಕುರಿಗಳ ವಿಶೇಷವಾಗಿ ಸಂಖ್ಯೆ ಇರೋದು. ಅವು ನಾವು ಸಾಕುವಾಗ ಇಷ್ಟೊಂದು ಬೆಲೆ ಯಾಕಾಗುತ್ತೆ ಅಂತ ಹೇಳಿ ಎಷ್ಟಿದೆ ಇದು ಅಂತ ಹೇಳಿ ನೋಡಿದಾಗ 2003ರಲ್ಲಿ ಇದರ ಸಂಖ್ಯೆ ಇದ್ದದ್ದು ಇಡೀ ವಿಶ್ವದಲ್ಲಿ. ಯಾಕೆಂದರೆ ಅದೊಂದು ಅಷ್ಟೇ ಇದ್ದದ್ದು 2700 ಕುರಿಗಳು ಮಾತ್ರ ಇತ್ತು. ಆಗಷ್ಟೇ ನಾನು ಈ ಕೃಷಿ ಪ್ರಶಸ್ತಿಗಳೆಲ್ಲ ಬಂದಾಗ ಏನಾದರೂ ನಮ್ಮ ಕುರಿಗೆ ಏನಾದರೂ ನಾವು ಒಂದು ಸೇವೆ ಮಾಡಬೇಕು ಅಂತೇಳಿ ಒಂದು ಕುರಿ ಗಣತಿ ಇಟ್ಕೊಂಡ್ವಿ. ಬಂಡೂರು ಕುರಿ ಗಣತಿ ಅಂತ ಇಟ್ಕೊಂಡ್ವಿ. ಇಟ್ಕೊಂಡು ಆ ಸಮಯದಲ್ಲಿ ಅದನ್ನೆಲ್ಲ ಸರ್ವೆ ಮಾಡಿದಾಗ 2700 ಅಂತ ಇತ್ತು. ಅದೇ ಸಮಯದಲ್ಲಿ ನಮ್ಮ ಮೈಸೂರು ಆಕಾಶವಾಣಿ ಬಂಡೂರ ಭಾಗ್ಯ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಹೇಳ್ಕೊಂಡ್ವಿ. ಅದನ್ನ ಕೃಷಿರಂಗದ ಒಂದು ಸಂದರ್ಶನದಲ್ಲಿ ಈ ಥರ ಬಂಡೂರು ಕುರಿ 2700ಕ್ಕೆ ಬಂದಿದೆ, ಇನ್ನೊಂದು 2-3 ಹಬ್ಬಗಳ ಆದರೆ ಇದರದ ಸಂತತಿ ವಿನಾಶಕ್ಕೆ ಹೊಟ್ಟೋಗುತ್ತೆ, ದಯಮಾಡಿ ಏನಾರು ಮಾಡಬೇಕು ಸರ್ ಅಂತ ಕೇಳ್ಕೊಂಡಾಗ ಮೈಸೂರು ಆಕಾಶವಾಣಿಯವರು ಬಂಡೂರ ಭಾಗ್ಯ ಅಂತೇಳಿ ಸುಮಾರು ಒಂದು 21 ಕಾರ್ಯಕ್ರಮಗಳನ್ನು ಮಾಡಿದ್ರು ಸರ್. ಅಲ್ಲಿ ತನಕ ಬಂಡೂರು ಕುರಿಯ ಬಗ್ಗೆ ಅಷ್ಟೇನು ವಿಶೇಷ ಇದಿರಲಿಲ್ಲ, ಮಾನ್ಯತೆ ಇರಲಿಲ್ಲ. ಆಮೇಲೆ ಅದನ್ನು ಅಷ್ಟೇ ಇಷ್ಟೊಂದು ಸಂಖ್ಯೆಯಲ್ಲಿ ಕುಸ್ತೋಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಹೇಗೆ ಸಾಕಬೇಕು, ಇದರ ವೈಶಿಷ್ಟ್ಯತೆ ಏನು ಅಂತ ಸಂಪೂರ್ಣವಾದ 17-20 ಕಾರ್ಯಕ್ರಮಗಳಲ್ಲಿ ಒಂದೊಂದು ಕಾರ್ಯಕ್ರಮಗಳಲ್ಲೂ ಭಾಳ ಉನ್ನತ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವ್ರ ಕೈಲಿ ಇದಕ್ಕೆ ಮೇವು ಹೇಗೆ ಕೊಡಬೇಕು, ಇದನ್ನು ಹೇಗೆ ಕೇರ್ ಮಾಡಬೇಕು, ರೋಗಗಳು ಹೇಗೆ, ಲಸಿಕೆಗಳು ಹೇಗೆ ಅಂತೇಳಿ ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನಾವು ಆ ಕುರಿಯ ಉಳಿವಿಕೆಗಾಗಿ ನಮ್ಮ ಮೈಸೂರು ಆಕಾಶವಾಣಿ ರೂಪಿಸ್ತು ಸರ್. ಆಗ ಅದ್ರಲ್ಲಿ ನಾವು ನಮ್ಮ ಕಷ್ಟ ಸುಖಗಳನ್ನು ಕೇಳಿ ತಾವು ಸ್ಪಂದಿಸಿದ್ರಿ. ಅದನ್ನು ನಮ್ಮ ಜೊತೆ ಬಂದು ಒಂದಷ್ಟು ಕುರಿ ಗಣತಿಗೂ ತಾವು ಸಹಕಾರ ಕೊಟ್ರಿ. ಅಲ್ಲಿಂದ ಈಚೆಗೆ 2700 ಇದ್ದ ಕುರಿ ನಾನು ಹೇಳ್ತಾ ಇರೋದು 2003ರಲ್ಲಿ, ಇವತ್ತು 2024-25 ಈಗ 60,800 ಕುರಿಗಳು ನಮ್ಮ ಮನಸ್ಸಿನ ಲೆಕ್ಕಾಚಾರಕ್ಕೆ ವೃದ್ಧಿಯಾಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ ಸರ್. ಅವರೆಲ್ಲರ ಜೊತೆಲೂ ನಾವು ಟಚ್ಚಲ್ಲಿದ್ದೀವಿ. ನಿಮ್ಮಲ್ಲಿ ಎಷ್ಟು ಕುರಿ ಆಯಿತು, ನಿಮ್ಮಲ್ಲಿ ಎಷ್ಟು ಕುರಿ ಆಯಿತು ಅಂತ ನೋಡಿದಾಗ ಸುಮಾರು 60,000-70,000 ಕುರಿಗಳ ಸಂಖ್ಯೆ ಜಾಸ್ತಿಯಾಗಿದೆ. ಆ ಕ್ರೆಡಿಟ್ಟು ಅಥವಾ ಆ ಒಂದು ಕೀರ್ತಿ ನಮ್ಮ ಮೈಸೂರು ಆಕಾಶವಾಣಿಗೆ ಸಲ್ಲಬೇಕು. ಸೊ ಇದರಲ್ಲಿ ಉತ್ಪ್ರೇಕ್ಷೆ ಏನೂ ಇಲ್ಲ. ಅಷ್ಟು ಚೆನ್ನಾಗಿ ಎಲ್ಲ ಮನನ ಮುಟ್ಟಿತು, ನಾಡನ್ನು ಮುಟ್ಟಿತು. ಮೈಸೂರು ಜಿಲ್ಲೆಯ ಸುಮಾರು 7 ತಾಲೂಕುಗಳಲ್ಲಿ ಈ ಬಂಡೂರು ಕುರಿಯ ಬಗ್ಗೆ ಅರಿವು ಉಂಟಾಯಿತು. ಅದನ್ನು ಕೆಲವರು ಬಿಜಾಪುರ, ಗುಲ್ಬರ್ಗಕ್ಕೆಲ್ಲ ನಮಗೆ ಕುರಿಗಳು ಬೇಕು ಅಂತ ಕೇಳ್ತಿದ್ರು. ಆಮೇಲೆ ಈ ಕುರಿಗಳ ವಿಶೇಷತೆಯನ್ನು ಹೇಳಿ, ಇಲ್ಲ ಇದು ಸ್ವಲ್ಪ ತಂಪನೆಯ ವಾತಾವರಣದಲ್ಲಿರುವಂಥ ಕುರಿ, ನಿಮ್ಮ ತೀರ ಮಳೆ ಬೀಳುವ ಪ್ರದೇಶಗಳಲ್ಲಿ ಇರಲ್ಲ, ತೀರ ಬಿಸಿಲು ಪ್ರದೇಶಗಳಲ್ಲಿ ಇರಲ್ಲ ಅಂತ ಹೇಳಿದ್ರು. ಹಾಗೂ ನಾವು ಅದನ್ನ ಸೆಡ್ ಮೇಲೆ ತಣ್ಣಗೆ ಮಾಡ್ತೀವಿ ಅಂತೇಳಿ ನಾನು ಕೇಳಿದ ಮಟ್ಟಿಗೆ ಸುಮಾರು ರಾಯಚೂರಿನಲ್ಲಿ ಒಂದು 3 ಜನ ಸಾಕಿ ಸಕ್ಸಸ್ ಆಗಿದ್ದಾರೆ ಸರ್. ನಮ್ಮಲ್ಲೇ ತಗೊಂಡೋಗಿ ಒಂದು 10 ಕುರಿಗಳಿಂದ ಸ್ಟಾರ್ಟ್ ಮಾಡಿ. ಹಾಗೆ ಬಿಜಾಪುರದಲ್ಲಿ ಒಂದಿಬ್ಬರು ಇದ್ದಾರೆ, ಬಳ್ಳಾರಿನಲ್ಲಿ ಒಂದಿಬ್ಬರು ಭಾಳ ಕಷ್ಟ ಆದರೂ ಸಾಕ್ತಾ ಇದ್ದಾರೆ ಸರ್. ಇದು ಬಂಡೂರು ಕುರಿಯ ಕುರಿತು ಒಂದು ಜಾಗೃತಿ ಉಂಟಾಯಿತು. ಅಲ್ಲ, ನೀವೇನಾದರೂ ಇದಕ್ಕೆ ಒಂದು ಸಂಘ ಅಂತ ಆ ಥರ ಏನಾದ್ರು ಮಾಡ್ಕೊಂಡು ಸಂರಕ್ಷಣೆ ಮಾಡ್ತಾ ಇದ್ದೀರಾ? ನಾನೇನು ಮಾಡಿದೆ, ನಿಸರ್ಗ ಬಂಡೂರು ಕುರಿ ತಳಿ ಸಂರಕ್ಷಣೆ, ಸಂವರ್ಧನೆ ಮತ್ತು ಸಂಶೋಧನಾ ಕೇಂದ್ರ ಅಂತ ಮಾಡಿದ್ವಿ. ಸಂಶೋಧನಾ ಕೇಂದ್ರ ಅಂದರೆ ನಾವೇನು ವಿಜ್ಞಾನಿಗಳ ಥರ ಏನು ಮಾಡೋಕ್ಕೋಗಲಿಲ್ಲ. ಅದಕ್ಕೆ ವಿಶೇಷವಾದ ಮೇವುಗಳನ್ನು ಏನು ಕೊಡಬೇಕು, ಆಮೇಲೆ ಅದಕ್ಕೆ ಯಾವ ರೀತಿ ಕೊಡಬೇಕು, ತಿಂಡಿ ಮಿಶ್ರಣವನ್ನು ಯಾವ ಹದದಲ್ಲಿ ಮಾಡ್ಕೋಬೇಕು, ಇದನ್ನು ಕುರಿತು ಮೇವುಗಳ ಕುರಿತು ಒಂದು ಸಂಶೋಧನೆ ಮಾಡ್ಕೊಂಡು, ಆಮೇಲೆ ಇದು ತಳಿ ನಮ್ಮ ಟ್ರಸ್ಟ್ ಏನಾದರೂ ಅಭಿವೃದ್ಧಿ ಆದಾಗ ಉನ್ನತ ಮಟ್ಟದ ವಿಜ್ಞಾನಿಗಳಿಗೆ ಕರೆಸಿ ಇಲ್ಲೇ ಏನಾದರೂ ಒಂದು
ಸಂಶೋಧನಾ ಕೇಂದ್ರ ಮಾಡ್ಬೋದು ಅಂತೇಳಿ ಸತತ ಒಂದು 15 ವರ್ಷಗಳು ಕೆಲಸ ಮಾಡಿದ್ವಿ ಸರ್ ಅದ್ರ ಮೇಲೆ. ಸುಮಾರು ಒಂದು 2400 ಜನ ಕುರಿ ಸಾಕಬೇಕು ಅನ್ನೋರಿಗೆ ತರಬೇತಿಯನ್ನು ಕೊಟ್ವಿ. ನಮ್ಮ ಮನೆಯನ್ನೇ ತರಬೇತಿ ಕೇಂದ್ರವನ್ನಾಗಿ ಮಾಡಿಟ್ಕೊಂಡು ಅಲ್ಲೇ 2 ದಿನಗಳ ತರಬೇತಿಯನ್ನು ನಮ್ಮ ಟಿ ನರಸೀಪುರ ತಾಲೂಕಿನ ಎಲ್ಲ ಪಶುವೈದ್ಯಾಧಿಕಾರಿಗಳನ್ನು ಸಂಪರ್ಕ ಮಾಡಿಕೊಂಡು ಅವ್ರ ಕೈಲಿ ಮಾಹಿತಿಗಳನ್ನು ಕೊಡಿಸಿ, ನಾವು ನಮ್ಮ ಅನುಭವಿ ಕುರಿ ಗಾಹಿಗಳನ್ನು ಕರ್ಕೊಬಂದು ಅವ್ರ ಕೈಲಿ ತರಬೇತಿಯನ್ನು ಮಾಡಿ ಅದು ನಡೀತಾ ಇತ್ತು ಸರ್. ಆಮೇಲೆ ಅದು ಏಕ ವ್ಯಕ್ತಿ ಮಾಡುವಂಥ ಕೆಲಸವಲ್ಲ ಅಂತ ನನ್ನ ಅರಿವಿಗೆ ಬಂತು. ಯಾಕೆಂದರೆ ಪ್ರತಿ ವಾರವೂ 100 ಜನಗಳಿಗೆ ಅಡುಗೆ ಮಾಡೋದು ಎಲ್ಲ ಭಾಳ ನಮ್ಮ ಮನೆ ಹೆಂಗಸರುಗಳು 1-2 ವರ್ಷ ನಿಭಾಯಿಸಿದ್ರು ಅದನ್ನ. ಆಮೇಲೆ ನಮಗೆ ಕಷ್ಟ ಅಂತ ಗೊತ್ತಾಯಿತು. ನಾವು ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಜೆ ಡಿ ಒಬ್ಬರು ದೇವದಾಸಪ್ಪ ಅಂತ ಆಗ ಹಿಂದೆ ಜೆ ಡಿ ಇದ್ದರು, ಅವ್ರ ಹತ್ರ ಬಂದು ಸಾರ್ ಈ ಥರ ಆಯ್ತಾಯಿದೆ, ಪ್ರತಿ ವಾರಕ್ಕೊಂದ್ಸರಿ ನನಗೆ 40 ಜನ 50 ಜನ ತರಬೇತಿ ಕೊಡೋಕ್ಕಾಗಲ್ಲ, ಹಂಗೂ ಕೂಡ ನಾನು 2,500 ಜನರಿಗೆ ತರಬೇತಿಯನ್ನು ಕೊಟ್ಟಿದ್ದೀನಿ, ಇದು ಇನ್ನು ಮುಂದೆ ಆಗಲ್ಲ ಸರ್, ಮನೆ ಮಟ್ಟದ ರಾತ್ರಿ ಉಳಿಯೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅವರು ಸ್ವಲ್ಪ ಮನಸ್ಸನ್ನು ತಗೊಂಡು ಅವರೇನು ಮಾಡಿದ್ರು, ದನಗೂರಿನಲ್ಲಿ ಒಂದು ವಿಶೇಷ ತರಬೇತಿ ಕೇಂದ್ರವನ್ನು ಮಾಡೋಣ ಅಂತ ವೀರಭದ್ರಯ್ಯ ಅಂತ ಇದ್ದರು. ಅವರು ಒಂದು ಮನಸ್ಸು ಮಾಡಿ ಸರ್ಕಾರದ ಮುಖಾಂತರ ಅಲ್ಲಿ ಒಂದು ತರಬೇತಿ ಕೇಂದ್ರವನ್ನು ಮಾಡಿದ್ರು. ಅಲ್ಲಿ ಉಳ್ಕೊಳ್ಳೋರಿಗೆ ಒಳ್ಳೆಯ ಊಟ ತಿಂಡಿ, ಸರ್ಕಾರಕ್ಕೆ ಏನು ಅದೇನು ಹೆಚ್ಚಲ್ಲ. ಆಮೇಲೆ ನಾನು ಕೂಡ ನನ್ನಲ್ಲಿ ರಿಜಿಸ್ಟರ್ ಆಗುವಂಥವ್ರನ್ನ ನೇರ ಅಲ್ಲಿಗೆ ಕಳಿಸ್ಕೊಡ್ತಾಯಿದ್ದೆ. ಹೀಗಾಗಿ ಇವತ್ತಿಗೂ ಕೂಡ ನಾವು ನಿಸರ್ಗ ಬಂಡೂರು ಕುರಿ ತಳಿ ಸಂರಕ್ಷಣೆ ಸಂಶೋಧನೆ ಸಂವರ್ಧನಾ ಕೇಂದ್ರ ಈಗಲೂ ಇದೆ ಸರ್ ನಮ್ಮಲ್ಲಿ. ಈಗ ಬಂಡೂರು ತಳಿನ ಯಾವ ರೀತಿ ಸಾಕಬೇಕು, ಅದಕ್ಕೆ ಏನು ವ್ಯವಸ್ಥೆ, ಪೂರಕವಾದ ವ್ಯವಸ್ಥೆ ಏನು, ಅದರ ಆಹಾರ ಏನು, ತಿಂಡಿ ಏನು, ಅದ್ರ ಬಗ್ಗೆ ವಿವರವಾಗಿ ಹೇಳಿ ಸರ್. ಬಂಡೂರು ಕುರಿ ಅದಕ್ಕೆ ಸ್ವಲ್ಪ ವಿಶೇಷವಾಗಿ ಎಲ್ಲ ಮೇವಿರ್ಬೋದು, ಸಾಕಾಣಿಕೆ ಇರ್ಬೋದು, ಸಂವರ್ಧನೆ ಇರ್ಬೋದು, ಒಂದು ವಿಶೇಷವಾದ ಪ್ರೀತಿ ಮತ್ತು ಕಾಳಜಿಯಿಂದ ಮಾಡಬೇಕಾಗುತ್ತೆ ಸರ್. ಯಾಕೆಂದರೆ ಬೇರೆ ಕುರಿಗಳ ಥರ ಇದನ್ನು ಸುಮ್ಮನೆ ಮೇವನ್ನು ಕಿಲೋಮೀಟ್ರ್ ಗಟ್ಟಲೆ 2-3 ಕಿಲೋಮೀಟ್ರ್ ಗಟ್ಟಲೆ ಊರ ಮೇಲೆ ಅಲ್ದಾಡಿ ಮೇಯಿಸೋಕ್ಕಾಗಲ್ಲ. ಇದು ಮನೆಯ ಸುತ್ತಮುತ್ತ ಮೇಯಿಸ್ಕೋಬೇಕು. ಆಮೇಲೆ ಒಳ್ಳೆಯ ಉತ್ಕೃಷ್ಟವಾದ ಮೇವನ್ನು ಕೊಡಬೇಕಾಗುತ್ತೆ ಸರ್. ಯಾವಾಗ ಕುರಿಗಳನ್ನು ಸಾಕು ಮನೆ ಪದ್ಧತಿ ಅಥವಾ ಕೂಡು ಮನೆ ಪದ್ಧತಿ ಅಥವಾ ಸ್ಟಾಲ್ ಫೀಡಿಂಗಲ್ಲಿ ಯಾವಾಗ ರೈತರು ಸೋಲ್ತಾರೆ ಅಂದರೆ, ಸಾಮಾನ್ಯ ಅಲದಾಡಿ ಮೇಯಿಸುವಂಥ ಕುರಿಗಾಯಿಗಳಿದ್ರಲ್ಲ ಅವರಿಂದ ಸಂವರ್ಧನೆ ಜಾಸ್ತಿ ಆಗ್ತಾ ಇರ್ತದೆ. ನಮ್ಮಲ್ಲಿ ಕೂಡು ಮನೆ ಪದ್ಧತಿಯ ಒಂದು ದೊಡ್ಡ ದೌರ್ಭಾಗ್ಯ ಏನು ಅಂದರೆ, 1-2 ಮೇವುಗಳನ್ನು ಈ ಕಾನಿ ಹುಲ್ಲು ಅಂತ ಕರಿತೀವಿ ನಾವು, CO4 CO3 ಆ ಥರದ್ದು ಒಂದಷ್ಟು ಹುಲ್ಲುಗಳನ್ನು ಹಾಕಿಬಿಟ್ರೆ ಆಗಲ್ಲ. ಅಲ್ಲಿ ಈ ಬಂಡೂರು ಕುರಿಗೆ ಒಂದು ವೈವಿಧ್ಯಮಯವಾದ ಮೇವುಗಳನ್ನು ಕೊಡಬೇಕಾಗುತ್ತೆ ಸರ್. ಮೊದಲನೇದಾಗಿ ಅದಕ್ಕೆ ಭಾಳ ಹೊಟ್ಟೆ ತುಂಬಿಸೋಕ್ಕೋಸ್ಕರ ನಾವು ಈ ಹಸಿರು ಹುಲ್ಲುಗಳನ್ನು ಹಾಕ್ಬೋದು. ವಿಶೇಷವಾಗಿ ಗಿನಿ, ರೋಡ್ಸು, ಅಂಜುಮ್ ಈ ಥರ ಸಣ್ಣ ಕಡ್ಡಿಯ ಇರುವಂಥದ್ದನ್ನು ತಗೊಂಡು ಕಟ್ ಮಾಡಿ ಹಾಕಿ ಅದು ಹೊಟ್ಟೆ ತುಂಬಿಸ್ತದೆ ಅಷ್ಟೇ. ಆಮೇಲೆ ಅದು ಹಸಿರು ಮೇವಾಯಿತು. ಆಮೇಲೆ ಅದಕ್ಕೆ ಮರಮೇವು ಕೊಡಬೇಕು. ನೋಡಿ, ಈ 4 ಪ್ರಾಣಿಗಳ ದೇಹ ರಚನೆ ಹೇಗಿರ್ತದೆ ಅಂದರೆ ಅವಕ್ಕೆ ಮರಮೇವು ಭಾಳ ಅಭಿವೃದ್ಧಿಯ ಸಂಕೇತ. ಉದಾಹರಣೆಗೆ ಅರಳಿ, ಆಲ, ಹತ್ತಿ, ಆಮೇಲೆ ರೇಷ್ಮೆ, ಅಗಸೆ, ನುಗ್ಗೆ ಈ ಎಲ್ಲ ಮರಮೇವನ್ನು ಕೊಡೋದ್ರಿಂದ ಕುರಿಗಳಿಗೆ ಒಂದು ಆಯಸ್ಸು ಮತ್ತು ಆರೋಗ್ಯ ಜಾಸ್ತಿ ಆಗುತ್ತೆ ಸರ್. ಈಗ ನಾವು ಆದರೂ ಅಷ್ಟೇ, ಮನುಷ್ಯರಾದರೂ ಅಷ್ಟೇ, ಮರಗಳಲ್ಲಿ ಬಿಡುವಂಥ ಹಣ್ಣುಗಳನ್ನು ನಾವು ಹೆಚ್ಚಿಗೆ ತಿಂತಾ ಬಂದರೆ ಅದರಲ್ಲಿ ನಮಗೆ ಆಯಸ್ಸು ಆರೋಗ್ಯ ಎಲ್ಲ ಅಡಗಿದೆ. ನಾವು ಯಾವಾಗ ಆ ಥರದ ಮರಮೇವುಗಳನ್ನು ಬಿಟ್ಟುವೋ ನಮ್ಮ ಆರೋಗ್ಯ ಆಯಸ್ಸುಗಳು ಕಡಿಮೆ ಆಗ್ತಾ ಇರ್ತದೆ. ಉದಾಹರಣೆಗೆ ನೀವು ಸೇಬು, ಸಪೋಟ, ಸೀಬೆ, ಈ ಥರ ಹತ್ತಿ, ಅಂಜೂರ, ಈ ಥರ ನೀವು ಬಾದಾಮಿ ಇವೆಲ್ಲ ಮರಗಳಿಂದ ಬಿಡುವಂಥದ್ದು. ಮರದ ಆಹಾರ ಇದೆಯಲ್ಲ ಅದು ಜೀವಿಗಳಿಗೆ ಭಾಳ ಸದೃಢವಾದದ್ದು, ದೀರ್ಘಕಾಲ ನಿಲ್ಲುವಂಥದ್ದು ಮರದ ಶಕ್ತಿ. ಆ ಮರದ ಹಣ್ಣಿನ ಭಾಳ ಆರೋಗ್ಯ. ಹಾಗಾಗಿ ಮರಮೇವು ಭಾಳ ಮುಖ್ಯ ಸರ್. ಅದಲ್ಲದೆ ಬಂಡೂರು ಕುರಿಗೆ ನಾವು ವಿಶೇಷ ರಕ್ಷಣೆ ಏನು ಮಾಡಬೇಕು ಅಂತಂದರೆ, ನಾವು ಒಣಮೇವನ್ನು ಸಂಸ್ಕರಿಸಿ ಕೊಡಬೇಕಾಗುತ್ತೆ. ಬಂಡೂರು ಕುರಿ ಮೊದಲನೇ ಸಾರಿಗೆ ಅದು 1 ವರ್ಷಕ್ಕೆ 1 ಮರಿ ಹಾಕುತ್ತೆ. ಆ ನಂತರ ಪ್ರತಿ 8 ತಿಂಗಳಿಗೊಮ್ಮೆ ಮರಿ ಆಗ್ತಾ ಹೋಗುತ್ತೆ. ಅದಕ್ಕೆ ಭಾಳ ಶಕ್ತಿಯನ್ನು ಕೊಡುವಂಥದ್ದು ಉರುಳಿ. ನೀವು ಬಂಡೂರು ಕುರಿಗೆ ನೀವು ಉರುಳಿನ ಕಾಳು ಸಮೇತ ತೆಗೆದು ಇಟ್ಕೋಬೇಕು. ಅದನ್ನು ಬಡ್ಕೊಂಡು ಉಳ್ಳಿ ತಗೊಂಡು ಸಿಪ್ಪೆ ಇಟ್ಟರು ಮಾಡ್ತಾರೆ ಆ ಥರ. ಆದರೆ ಅದಕ್ಕೆ ಮೂಲ ನೀವು ಸುಮ್ಮನೆ ಒಂದು ಕುರಿಗೆ ಒಂದು ಇಡೀ ನೀವು ಕಾಳು ಸಮೇತದ ಒಣಮೇವನ್ನು ಹಾಕಿದ್ರೆ ಅದಕ್ಕೆ ಆರೋಗ್ಯ ಚೆನ್ನಾಗಿರ್ತದೆ, ಯಾವುದೇ ರೋಗಗಳು ಬರಲ್ಲ. ಹಾಗಾಗಿ ಉರುಳಿ ಜೊತೆಯಲ್ಲಿ ನಾವು ಆ ಮೇವನ್ನು ಕೊಡಬೇಕಾಗುತ್ತೆ. ಅದಲ್ಲದೆ ಕಡಲೆ ಬೀಜದ ತಗೊಂಡ ಮೇಲೆ ಅದರ ಗಿಡ ಅದು ಭಾಳ ಚೆನ್ನಾಗಿರುತ್ತೆ. ಹಸಿರು ಕಾಳದು ಗಿಡ, ತಣ್ಣಿ ಕಾಳನ್ನ ಇವನ್ನೆಲ್ಲ ಒಣಗಿಸಿ ಇಟ್ಕೊಂಡು ಒಣಮೇವನ್ನಾಗಿ ಮಾಡಬೇಕು. ಮಧ್ಯೆ ಈ ನೆಲ್ಲುಲ್ಲು ಅಥವಾ ಈ ರಾಗಿ ಹುಲ್ಲನ್ನು ಚೆನ್ನಾಗಿ ಜಜ್ಜಿ ಅದಕ್ಕೊಂದಷ್ಟು ಉಪ್ಪು, ಬೆಲ್ಲ ಅದರಿಂದ ಸಂಸ್ಕರಣ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಪ್ರತಿದಿನ ಒಂದು ಹಸಿರು ಮೇವು, ಒಂದು ಒಣಮೇವು, ಸ್ವಲ್ಪ ಒಂದು ವಾರಕ್ಕೊಂದು 2-3 ಬಾರಿನಾದರೂ ಮರಮೇವನ್ನು ಹಾಕಿ ಅದೆಲ್ಲದರ ಜೊತೆಗೆ ಒಂದು ಕೈ ತಿಂಡಿಯ ಮಿಶ್ರಣವನ್ನು ಮಾಡ್ಕೋಬೇಕಾಗುತ್ತೆ ಸರ್. ಬಂಡೂರು ಕುರಿಗೆ ವಿಶೇಷವಾಗಿ ನಾವೇ ಮಾಡ್ಕೋಬೇಕಾಗುತ್ತೆ ಕೈ ತಿಂಡಿಯನ್ನು. ಯಾಕೆ ಅಂತಂದರೆ ಅದು ಮುಸ್ಕಿನ ಜೋಳದ ನುಚ್ಚನ್ನು ಭಾಳ ಪ್ರೀತಿಯಿಂದ ತಿನ್ನುತ್ತದೆ. ಕನಿಷ್ಠ ಒಂದು ಕುರಿಗೆ ಒಂದು ವಾರದಲ್ಲಿ ಸುಮಾರು ಒಂದು ಅರ್ಧ kg ಮುಸ್ಕಿನ ಜೋಳವನ್ನು ಕಾಳು ಸಮೇತ ಹಾಕಬೇಕು. ಕಾಳು ಸಮೇತ ಹಾಕಿದಾಗ ಅದಕ್ಕೆ ವಾಪಸ್ಸು ಎಳ್ಕೊಂಡು ಮಲ್ಕು ಹಾಕೋಕ್ಕೆ ಭಾಳ ಚೆನ್ನಾಗಿರ್ತದೆ. ಸಾಮಾನ್ಯವಾಗಿ ಕೈ ತಿಂಡಿಗೆ ಮುಸ್ಕಿನ ಜೋಳ, ರವೆ ಬೂಸ, ಎಲೆ ಬೂಸ, ಆಮೇಲೆ ಕಡಲೆ ಒಟ್ಟು
ಯಾವುದಾದ್ರೂ ಅವತ್ತಿನ ಕಾಲಕ್ಕೆ ಕಡಿಮೆ ಬೆಲೆ ಇರುವಂಥ ಯಾವುದಾದ್ರು ಒಂದು ದ್ವಿದಳ ಧಾನ್ಯ, ಹಸಿರು ಕಾಳು ಇರ್ಬೋದು, ತಣ್ಣೆ ಇರ್ಬೋದು, ಹುರುಳಿಕಾಳು ಇರ್ಬೋದು, ಇವಿಷ್ಟನ್ನು ಸೇರಿ ನಾವು ಮಿಲ್ಲಲ್ಲಿ ಒಂದು ನುಚ್ಚು ತೀರಾ ನೈಸ್ ಪೌಡ್ರ್ ಮಾಡ್ಕೋಬಾರ್ದು, ನುಚ್ಚು ಥರ ಮಾಡ್ಕೊಂಡು ಅದಕ್ಕೆ ಒಂದು ಕುರಿಗೆ ಒಂದು 20-30 ಗ್ರಾಮ್ ಖನಿಜ ಮಿಶ್ರಣ ಸಾಮಾನ್ಯವಾಗಿ ನಂದಿನಿ ಡೈರಿಯಿಂದ ಸಿಗುತ್ತೆ. ಅದನ್ನೇ ಒಂದೊಂದು ಕುರಿಗೆ 30 ಗ್ರಾಮ್ 20 ಗ್ರಾಮ್ ಕೊಟ್ಟು ಅದರ ದೇಹದ ತೂಕದ ಮೇಲೆ ಒಂದೊಂದು ಕುರಿಗೆ ಸುಮಾರು ಒಂದು 200-250 ಗ್ರಾಮ್ನಷ್ಟು ಕಲಸಿ ಒಂದು ಉಪ್ಪಿಟ್ಟಿನ ಹದದಲ್ಲಿ ನೀರಲ್ಲಿ ಕಲಸಿ ಒಂದು ಕುರಿಗೆ ಕೊಟ್ಟಾಗ ಸರ್ ಕುರಿ ಸದೃಢವಾಗಿರ್ತದೆ. ಆಮೇಲೆ ಭಾಳ ಚೆನ್ನಾಗಿ ಆರೋಗ್ಯಯುತವಾಗಿ ಮರಿ ಹಾಕುತ್ತೆ. ಆ ಮರಿಗಳಿಗೂ ಕೂಡ ನಾವು ಹಾಲು 4 ತಿಂಗಳು ಸದೃಢವಾಗಿ ಹಾಲು ಕುಡಿಸಿ ಆಮೇಲೆ ಆ ಮರಿಗಳನ್ನು ಮಾರುವಂಥ ಕೆಲಸ ಮಾಡಬೇಕು. ತುಂಬ ಜನ ರೈತರು 2 ತಿಂಗಳಿಗೆ ಹಾಲು ಬಿಡಿಸ್ತಾರೆ, ಕುರಿ ಬೇಗ ತೆನೆಗೆ ಬರಲಿ ಅಂತ, ಅದು ಗರ್ಭ ಧರಿಸಲಿ ಅಂತ. ಅದು ಉಳಿಯಲ್ಲ. ಕನಿಷ್ಠ 3 ತಿಂಗಳ ಅವಧಿ ತನಕ ಒಂದು ಕುರಿ ಹಾಲನ್ನು ಕುಡಿದಾಗ ಮಾತ್ರ ಆ ಮರಿಗೆ ಭಾಳ ಚೆನ್ನಾಗಿ ಬೆಳೀತದೆ ಸರ್. ಬೇರೆ ಇನ್ನೇನಾದರೂ ಮೇವನ್ನು ತಾವು ಪ್ರಯತ್ನ ಮಾಡಿದ್ದೀರಾ ಬಂಡೂರು ಕುರಿ ಸಾಕುವಾಗ? ಸರ್ ಮೇವು ನಾನೇನು ಮಾಡಿದೆ, ಒಂದು ಸಾರಿ ಬಾಳೆ ಹಾಕಿದ್ದೆ ಸರ್. ಆ ಬಾಳೆ ಹಾಕಿದ್ದಾಗ ಆ ಬಾಳೆಯ ಎಲೆಗಳಿದೆಯಲ್ಲ ಅದನ್ನು ಚೆನ್ನಾಗಿ ಚಾಪ್ ಕಟರ್ ಮಿಷಿನ್ಗೆ ಕೊಟ್ಟು ಆ ದಿಂಡು ಎಲ್ಲನೂ ಅದನ್ನು ಒಣಗಿಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಕೊಡ್ತಿದ್ದೆ ಸರ್. ಅದು ಏನು ತುಂಬ ಚೆನ್ನಾಗಿ ಪ್ರೀತಿಯಿಂದ ಮೇಯ್ತಿತ್ತು. ಆಮೇಲೆ ಕಬ್ಬಿನ ತೊಂಡೆನೂ ಅಷ್ಟೇ, ಕಬ್ಬಿನ ತೊಂಡೆ ಇದೆಯಲ್ಲ ಆ ತೊಂಡೆನೂ ಮಿಷಿನ್ ಕೊಡಬೇಕು. ಅವು ನಾಲಿಗೆ ಬಾಯಿ ಚಿಕ್ಕದಿರೋದ್ರಿಂದ ಮಿಷಿನ್ ಕೊಟ್ಟು ಅದನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಈ ಥರದನ್ನ ಮಿಕ್ಸ್ ಮಾಡ್ಕೊಂಡು ಕೊಡೋದ್ರಿಂದ ಅದು ಪರ್ಯಾಯವಾಗಿ ಮೇವನ್ನು ನಾವು ಕೊಡ್ಬೋದು ಸರ್. ಅಂದರೆ ಹಸಿರು ಮೇವು, ಒಣಮೇವು, ತಿಂಡಿ ಮಿಶ್ರಣ, ಮರಮೇವು, ತಿಂಡಿ ಮಿಶ್ರಣ ಎಲ್ಲವನ್ನು ಕೂಡ ಬಂಡೂರು ಕುರಿಗಳಿಗೆ ಕೊಡಬೇಕು. ಹೌದು ಸರ್. ಅಲ್ವಾ? ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ ಅಲ್ಲೂ ಲಭ್ಯ. ಕೇಳಿ. ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಈಗ ಸಾಕಾಣಿಕಾ ಪದ್ಧತಿ ಸರ್, ಸಾಕಾಣಿಕಾ ಪದ್ಧತಿಯಲ್ಲಿ ಇದನ್ನು ನಾನು ಈಗಾಗಲೇ ಹೇಳ್ದಂಗೆ ಅಲದಾಡಿ ಮೇಯಿಸ್ಬೋದು ಸರ್. 1 ಕಿಲೋಮೀಟ್ರ್ ಪದ್ಧತಿಯಲ್ಲಿ ಮೇಯಿಸ್ಬೋದು. ಅಥವಾ ನಾವು ನೆಲದ ಮೇಲೆ ಬಿಡೋದಕ್ಕಿಂತ ಅದಕ್ಕೆ ಒಂದು 5 ಅಡಿ ಎತ್ತರದ ಮೇಲೆ ಒಂದು ಅಟ್ಟಣೆ ಮಾಡಿ ಆ ಅಟ್ಟಣೆ ಮೇಲೆ ಸಾಕಬೇಕು. ಯಾಕೆಂದರೆ ಬಂಡೂರು ಕುರಿ ಇದೆಯಲ್ಲ, ಇದು ಭಾಳ ಶುಚಿತ್ವವನ್ನು ಕೇಳ್ತದೆ. ಆಮೇಲೆ ಯಾವುದೇ ಪ್ರಾಣಿ ಆದರೂ ತನ್ನದೇ ಮಲಮೂತ್ರಗಳ ಮೇಲೆ, ಅದರಲ್ಲೂ ಆಡು ಕುರಿ ಅಂತೇವು ಭಾಳ ಶುದ್ಧವಾಗಿರುವಂಥವು. ನೀವು ಒಂದು 5 ಅಡಿ ಎತ್ತರಕ್ಕೆ ಒಂದು ಅಟ್ಟ ಮಾಡಿ ಆ ಅಟ್ಟದ ಮೇಲೆ ಕುರಿ ಸಾಕೋದ್ರಿಂದ ಕುರಿ ಸ್ವಚ್ಛತೆ ಕಾಪಾಡ್ಕೋಬೋದು. ವರ್ಷಕ್ಕೆ ಒಂದು 3-4 ಬಾರಿ ತೊಳಿಬೋದು. ನೀವು ಇಲ್ಲ ಅದರ ಮೇಲೆ ಒದ್ದಾಡ್ಕೊಂಡಿದ್ರೆ ಕುರಿಗೆ ಭಾಳ ಕಷ್ಟ ಆಗುತ್ತೆ. ಕುರಿ ಮರಿಗಳಿಗೆ ಹಾಲು ಕುಡಿಸುವಾಗ, ನಾವು ಹಸುವಿಗೆ ಹಾಲು ಕುಡಿಸುವಾಗ ಅದಕ್ಕೆ ಕೆಚ್ಚಲು ತೊಳೆದು ಮಾಡ್ತೀವಲ್ಲ, ಆ ಥರ ಕುರಿಗೆ ಮಾಡೋಕ್ಕಾಗಲ್ಲ. ಆ ಬದಿ ಆ ಹುಳುಗಳ ಮೇಲೆ ಒದ್ದಾಡಿ ಅದು ಮರಿ ಹಾಲು ಕುಡಿದಾಗ ಆ ಮರಿ ಜೊತೆಗೆ ಆ ಜಂತು ಹುಳುಗಳೆಲ್ಲ ಹೊಟ್ಟೆ ಒಳಗೆ ಹೋಗುತ್ತೆ. ಹಾಗಾಗಿ ಒಂದು ಅಟ್ಟ ಮಾಡಿಕೊಂಡು ಆ ಅಟ್ಟದ ಮೇಲೆ ಕುರಿ ಸಾಕೋದ್ರಿಂದ ಅದರದ ಮಲಮೂತ್ರಗಳೆಲ್ಲ ಕೆಳಗಡೆ ಬಿದ್ದೋಯ್ತವೆ. ಒಂದು 8-10 ತಿಂಗಳು ನಾವೇನು ಪ್ರತಿದಿನ ಗುಡಿಸ್ಬೇಕು ಅನ್ನೋದೇನಿರಲ್ಲ. ಕುರಿ ನೋಡೋಕ್ಕೂ ಶುಚಿಯಾಗಿರ್ತದೆ. ಆಮೇಲೆ ಅದರದ್ದು ಒಂದು ಸ್ಮೆಲ್ ಶುರುವಾಗುತ್ತೆ, ಗಂಜಲದ ಕುರಿಯ ಸ್ಮೆಲ್. ಅದೇನು ಕೆಟ್ಟ ಸ್ಮೆಲ್ ಏನಲ್ಲ. ಆಗ ನಾವು ಒಂದು ಕಡೆ ಎಲ್ಲನೂ ಬಾಚಿ ಒಳಗಡೆ ನುಗ್ಗಿ ಒಂದು 5-6 ಅಡಿ ಎತ್ತರ ಇರೋದ್ರಿಂದ ಒಳಗಡೆ ನುಗ್ಗಿ ಎಲ್ಲ ಒಂದು ಕಡೆ ಬಾಚಿ ಇಟ್ಕೊಂಡ್ರೆ ಆ ಕುರಿಗೊಬ್ಬರಕ್ಕೂ ಇವತ್ತು 1 kg 15-20 ರೂಪಾಯಿ ಇದೆ ಸರ್. ಅದನ್ನು ಪ್ಯಾಕ್ ಮಾಡಿ ನಾವು ಸಿಟಿಗಳಲ್ಲಿ ಕುಂಡ ಕೃಷಿ ಅಂತ ಏನಿದೆಯಲ್ಲ, ಪಾಟ್ ಕಲ್ಚರು, ಅದಕ್ಕೆ ಕೊಡ್ಬೋದು. ಅದಕ್ಕೆ ತಗೋತಾರೆ. ಅದೊಂದು ಎಕ್ಸ್ಟ್ರಾ ಒಂದು ಆದಾಯದ ಮೂಲವಾಗಿ ನಾವು ಮಾಡ್ಬೋದು ಸರ್. ಈಗ ಬಂಡೂರು ಕುರಿ ಸಾಕಾಣಿಕೆ ಅಂತಂದರೆ ಅಟ್ಟಣಿಗೆ ಪದ್ಧತಿ ಒಂದು ಹೇಳಿದ್ರಿ. ಈಗ ಕೊಟ್ಟಿಗೆ ಪದ್ಧತಿನಲ್ಲೂ ಸಾಕ್ಬೋದು. ಅದಕ್ಕೆ ಏನು ಮಾಡಬೇಕಾಯ್ತದೆ ಅಂದರೆ ಸ್ವಲ್ಪ ಭತ್ತದ ಜೆಳ್ಳನ್ನು ಹಾಕಿ ಸಾಕ್ಬೋದು, ಅಥವಾ ಹೆಚ್ಚು ಹುಲ್ಲನ್ನು ಹಾಕಿ ಸಾಕ್ಬೋದು. ಅದ್ರ ಮೇಲೂ ಒಂದು 2 ತಿಂಗಳು 3 ತಿಂಗಳು ಆದಮೇಲೆ ಅದನ್ನು ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಸಾಕ್ಬೋದು ಸರ್. ನೆಲದ ಮೇಲೆ ಸಾಕಿದ್ರೆ ಏನಾಗುತ್ತೆ ಅಂದರೆ ಗುಂಡಿಗಳು ಬಿದ್ದೋಯ್ತವೆ. ಓಡಾಡ್ತಾ ಕೆರಿತಾ ಗುಂಡಿ ಬಿದ್ದೋಯ್ತವೆ. ಆ ಗುಂಡಿಯಲ್ಲಿ ಗಂಜಲ ಸ್ಟಾಕ್ ಆಗುತ್ತೆ. ಕುರಿಗಳು ಒಂಥರ ಎಲ್ಲ ಕ್ಲೀನಾಗಿರಲ್ಲ. ಸಾಕಾಣಿಕೆಯಲ್ಲಿ ಸಾಮಾನ್ಯವಾಗಿ ಮಾಂಸಕ್ಕಾಗಿ ಸಾಕೋದಿದೆ, ಸಂವರ್ಧನೆಗಾಗಿ ಸಾಕೋದಿದೆ. ತುಂಬ ಜನ ಬರೀ ಗಂಡು ಕುರಿಗಳನ್ನೇ ಸಾಕುವಂಥದ್ದು ಇದೆ. ಹೌದು ಸರ್. ಈಗ ಯಾವುದು ಒಳ್ಳೆಯದು ಅಥವಾ ಯಾವುದಕ್ಕೆ
ಯಾವುದನ್ನು ಮಾಡಿದ್ರೆ ಏನು ವಿಶೇಷತೆಗಳನ್ನು ಅದರಲ್ಲಿ ನಾವು ಗಮನಿಸಬೇಕು, ಅದ್ರ ಬಗ್ಗೆ ಹೇಳ್ಬೋದಾ? ಸರ್, ಬಂಡೂರು ಕುರಿ ಸಂಖ್ಯೆಯಲ್ಲಿ ಭಾಳ ಕಡಿಮೆ ಇದೆ. ಅದನ್ನು ಮಾಂಸದ ಉದ್ದೇಶಕ್ಕಾಗಿ ಸಾಕೋದಕ್ಕಿಂತ ತಳಿ ಸಂವರ್ಧನೆಗಾಗಿ ಸಾಕೋದಿದೆಯಲ್ಲ, ಅದು ಇವತ್ತಿನ ಕಾಲಕ್ಕೆ ಭಾಳ ಯೋಗ್ಯ. ಅದು ಯಾಕೆಂದರೆ ಈ ಯಥೇಚ್ಛವಾದ ಕುರಿಗಳ ಸಂಖ್ಯೆ ಇದ್ದರೆ ಅದನ್ನು ಮಾಂಸದ ಉದ್ದೇಶಕ್ಕೆ ಕೊಡ್ಬೋದಾಗಿತ್ತು. ಈಗ ನೀವೇ ನೋಡಿ, ಒಂದು ಸಣ್ಣ ಲೆಕ್ಕಾಚಾರ, ಒಂದು ಕಟ್ಟು ಟಗರನ್ನು ಸುಮಾರು ಒಂದು 60,000-70,000, ಅದು ತುಂಬ ಚೆನ್ನಾಗಿದ್ದರೆ 1,00,000 ಈ ಥರ ಹೋಯ್ತಾ ಇದೆ. ನೀವು ಮಾಮೂಲಿ ಇವತ್ತು ಮಾಂಸ ಎಷ್ಟಿದೆ? ಇವತ್ತು 700 ರೂಪಾಯಿ, ಎಷ್ಟು 700-750 ರೂಪಾಯಿ, 800 ರೂಪಾಯಿ ಇರ್ಬೋದು. ಒಂದು ಕುರಿ ಎಷ್ಟು ಕೆ ಜಿ ಬರುತ್ತೆ ಅಂದರೆ ಒಂದು 25-30 ಕೆ ಜಿ ಬರ್ಬೋದು. 8×3 24,000. ಅದು 30 ಕೆ ಜಿ ಬಂದರೆ ಅದು ಬರೀ ಮಾಂಸದ ಲೆಕ್ಕದಲ್ಲಿ ಕೊಟ್ಟರೆ, ನೀವು ಟಗರನ್ನ ಹಾಗೆ ತಳಿ ಸಂವರ್ಧನೆಗೆ ಬಳಸಿದ್ರೆ ಅದಕ್ಕೆ 75,000-80,000 ಇರ್ತದೆ. ಆಮೇಲೆ ಒಳ್ಳೆಯ ಉತ್ತಮ ಟಗರುಗಳಿದ್ದಾಗ ಮಾತ್ರ ಕುರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಇವತ್ತು ಬಂಡೂರು ಕುರಿಯ ದೃಷ್ಟಿಯಲ್ಲಿ ತಳಿ ಸಂವರ್ಧನೆ ಮಾಡೋದು ಲಾಭದಾಯಕ. ನಾವು ಹಾಕಿದ ಬಂಡವಾಳ ವಾಪಸ್ ಬಂದಾಗ, ಈಗ ಒಂದೊಂದು ಕುರಿಗೆ ನಾವು 30,000-40,000 ಕೊಟ್ಟು ತಗೊಂಡಿರ್ತೀವಿ, ಒಂದು ಟಗರಿಗೆ 70,000-80,000 ಕೊಟ್ಟು ತಗೊಂಡಿರ್ತೀವಿ. ಆ ಒಂದು 2-3 ಸಂತತಿ ಹುಟ್ಟೋ ತನಕಲೂ ನಾವು ತಳಿನೇ ಸಂವರ್ಧನೆ ಮಾಡ್ಕೋಬೇಕು ಸರ್. ಆಮೇಲೆ ಕುರಿಗಳ ಸಂಖ್ಯೆ ಜಾಸ್ತಿ ಆದಾಗ ಬಂಡೂರು ಕುರಿ ಒಂದು ಮಾಂಸ ಸ್ಟಾಲನ್ನು ಮಾಡಿ ಅದನ್ನು ಅಲ್ಲಿ ಕಟ್ಟಾಕಿ ಈ ಮಾಂಸವನ್ನು ನಾವು ಕೊಡ್ತಾಯಿದ್ದೀವಿ ಅಂತ ಕೊಟ್ಟಾಗ ಬಂಡೂರು ಕುರಿಯಲ್ಲಿ ನಾವು ಲಾಭ ಮಾಡ್ಕೋಬೋದು ಸರ್. ಆಮೇಲೆ ಕುರಿ ಸಾಕಾಣಿಕೆಯಲ್ಲೂ ಕೂಡ ಒಂದು ತಳಿ ಸಂವರ್ಧನೆಗಾಗಿ ಸಾಕುವ ಪದ್ಧತಿ ಇದೆ, ಇನ್ನೊಂದು ಮಾಂಸದ ಉದ್ದೇಶಕ್ಕಾಗಿ, ವಾಣಿಜ್ಯ ಉದ್ದೇಶಕ್ಕಾಗಿ ಇದೆ. ಉದಾಹರಣೆಗೆ ಕುರಿ ಕೊಬ್ಬಿದ್ರೆ ಕುರುಬನಿಗೆ ಲಾಭ ಅಂತ ಒಂದು ಗಾದೆ ಇದೆ. ಹಾಗಾಗಿ ಅದರದ್ದು ಮೂಲ ಉದ್ದೇಶ ಏನು ಅಂತಂದರೆ, ಆ ಮಾರುವ ಉದ್ದೇಶಕ್ಕೆ ಟಗರುಗಳನ್ನು ಸಾಕೋದು ಇದೆ. ಅಲ್ಲಿ ಏನು ಮಾಡಬೇಕು ಅಂದರೆ ಯಥೇಚ್ಛವಾಗಿ ಅವಕ್ಕೆ ನಾವು ಕೈ ತಿಂಡಿಗಳನ್ನು ಮಾಡಿ ವಿಶೇಷವಾಗಿ ಅವಕ್ಕೆ ನೋಡ್ಕೊಂಡು 4 ತಿಂಗಳ ತನಕ ಆ ಮರಿಗೆ ಹಾಲ್ಗಿಲ್ಲ, ಹಸುನಾನೆಲ್ಲ ಕುಡಿಸ್ಕೊಂಡು, ಕುರಿ ಹಾಲು ಸಾಲಿಲ್ಲ ಅಂದರೆ ಒಳ್ಳೆಯ ತಿಂಡಿಯನ್ನು ಕೊಡೋದ್ರಿಂದ ಅದು ಚೆನ್ನಾಗಿ ಕೊಬ್ಬುತ್ತೆ. ಚೆನ್ನಾಗಿ ಕೊಬ್ಬಿದ್ರೆ ಅದು ಬಿತ್ತನೆಗಾಗಲ್ಲ. ಬಿತ್ತನೆಗೆ ಸಾಕುವ ಟಗರನ್ನು ಸಾಕೋ ರೀತಿಯ ಪದ್ಧತಿಯೇ ಬೇರೆ. ಅದರ ದೇಹದಲ್ಲಿ ಅತಿಯಾದ ಕೊಬ್ಬು ಸಂಗ್ರಹ ಆಗಬಾರ್ದು. ಹೆಣ್ಣು ಕುರಿ ಆಗಲಿ ಗಂಡು ಕುರಿ ಆಗಲಿ, ಅದು ತಳಿ ಸಂವರ್ಧನೆಗಾಗಿ ಸಾಕೋದು. ಈ ಮಾಂಸಕ್ಕಾಗಿ ಚೆನ್ನಾಗಿ ಕೊಬ್ಬಿಸಿ ನೀವು ಒಳ್ಳೆ ತೂಕ 30-35 ಕೆ ಜಿ ತೂಕ ಬಂದಾಗ ಮಾರಿದ್ರೆ ಅದೇ 800 ರೂಪಾಯಿ, 1,000 ರೂಪಾಯಿ ಕೊಟ್ಟರು ತಗೋತಾರೆ. ಒಳ್ಳೆಯ ಬಂಡೂರು ಕುರಿ ಮಾಂಸ ಅಂತ ಅಂದಾಗ ಬಂಡೂರು ಕುರಿ ಮಾಂಸ ಪ್ರಿಯರು ಇವತ್ತು ನಾಡಿನಾದ್ಯಂತ ತುಂಬ ಜನ ಇದ್ದಾರೆ ಸರ್. ನನಗೇ ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ನೀವು ದಯಮಾಡಿ ನಮ್ಮ ತಿಂಗಳಿಗಾದರೂ ಒಂದು ಬಂಡೂರು ಕುರಿ ನೀವು ಮಾಂಸ ಮಾಡಿ, ನಾವು 1,000 ಆದರೂ ಕೊಟ್ಟು ತಗೋತೀವಿ ಅಂತ ಹೇಳ್ತಾರೆ. ತಳಿ ಸಂವರ್ಧನೆಗಾಗಿ ಸಾಕೋದು ಅಂದರೆ ಯಾವ ರೀತಿ ಸಾಕಬೇಕು ಸರ್? ತಳಿ ಸಂವರ್ಧನೆಗಾಗಿ ಸಾಕೋದು ಅಂತಂದರೆ ಮುಖ್ಯವಾಗಿ ಲಘು ಪೋಷಕಾಂಶಗಳು ಕುರಿಯರಿ ಜಾಸ್ತಿ ಇರೋ ಥರ ನೋಡ್ಕೋಬೇಕು. ಉದಾಹರಣೆಗೆ ಕಾಳುಗಳು, ಮೊಳಕೆ ಕಾಳುಗಳು ಕೊಡಬೇಕಾಗುತ್ತೆ. ಹೆಣ್ಣು ಕುರಿಗೆ ಎಲ್ಲ ಥರದ ಕಾಳುಗಳನ್ನ ಮಿಕ್ಸ್ ಮಾಡಿ ಮೊಳಕೆ ಕಾಳು ಕೊಡಬೇಕಾಗುತ್ತೆ. ಆಮೇಲೆ ಹೆಚ್ಚು ಕೊಬ್ಬದ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಅದರ ಗರ್ಭಕೋಶದ ಮೇಲೆ ಅಥವಾ ಈ ಗಂಡು ಕುರಿಯ ಋಸಣಗಳ ಮೇಲೆ ಹೆಚ್ಚು ಕೊಬ್ಬು ಸಂಗ್ರಹ ಆಗೋದ್ರೆ ಅದು ಹತ್ತಲ್ಲ, ಬಿರುಸಾಗಿ ಉಸಿರಾಡ್ತಾ ನಿಂತ್ಕೊತದೆ. ಹಾಗಾಗಿ ಅದೊಂಥರ ಫೆರೋಸಿಯಸ್ ಆಗಿ ಕಾಲು ಕೆರಿಬೇಕು. ಅದು ಕುರಿಗಳನ್ನು ನೋಡಿದ ತಕ್ಷಣ ಟಗರು ಭಾಳ ಇದಾಗಿರಬೇಕು ಸರ್, ಉತ್ಸಾಹಿತರಾಗಿರಬೇಕು. ಆ ಥರ ಕುರಿಯನ್ನು ಸಾಕಬೇಕಾಗುತ್ತೆ. ಆಮೇಲೆ ತುಂಬ ಜನ ಏನು ಮಾಡ್ತಾರೆ, ಟಗರನ್ನು ಇದ್ರ ಜೊತೆಲಿ ಬಿಟ್ಬಿಡ್ತಾರೆ ಸರ್. ಅದ್ರ ಜೊತೆಲಿ ಆ ಕುರಿಗಳ ಜೊತೆಲಿ ಬಿಡ್ತಾರೆ. ಅದು ಒಳ್ಳೆಯ ಪದ್ಧತಿ ಅಲ್ಲ. ಬೆಳಗಿನ ಜಾವ 5 ಗಂಟೆಯಿಂದ 8 ಗಂಟೆ ತನಕ ಆ ಕುರಿ ಇರುವ ಜಾಗಕ್ಕೆ ಟಗರನ್ನು ಬಿಡಬೇಕು. ಆ ಸಮಯದಲ್ಲಿ ಕುರಿಗೂ ಉತ್ಸಾಹ ಇರ್ತದೆ, ವಾತಾವರಣ ಭಾಳ ಚೆನ್ನಾಗಿರ್ತದೆ, ಭಾಳ ಬೇಗ ಗರ್ಭ ಧರಿಸ್ತದೆ. ಭಾಳ ಉತ್ಸಾಹದಿಂದ ಒಂದು ಟಗರು ಸುಮಾರು 8-10 ಕುರಿಗಳಿಗೆ ಅದು ಕ್ರಾಸ್ ಮಾಡಿ ಅಷ್ಟು ಸಾಮರ್ಥ್ಯವನ್ನು ಇರ್ತದೆ. ಆ 8 ಗಂಟೆ 8:30 ಆಯ್ತಿದ್ದಂಗೆ ಅದನ್ನು ತೆಗೆದು ಬೇರೆ ಸಪ್ರೇಟಾಗಿ ಕಟ್ಟಿ ಅದಕ್ಕೆ ವಿಶೇಷವಾದ ಮೇವುಗಳನ್ನು ಕೊಡೋದ್ರಿಂದ ಅದರಲ್ಲಿ ವೀರ್ಯೋತ್ಪಾದನೆ ಆಗುತ್ತೆ. ಆಮೇಲೆ ಭಾಳ ಚೆನ್ನಾಗಿ ಕೆಚ್ಚಾಗಿ ಟಗರಿರ್ತದೆ ಸರ್. ಸಾಮಾನ್ಯವಾಗಿ ಹಳ್ಳಿಗಳ ಕಡೆಯಲ್ಲಿ ಇವತ್ತು ಬಂಡೂರು ಕುರಿಯನ್ನು ಸಂರಕ್ಷಣೆ ಮಾಡಲಾಗಿದೆ ಅನ್ನೋ ಒಂದು ಮಾತಿದೆ. ಹೌದು. ಅಂದರೆ ಈಗ ಆ ತರಹ ಸಂರಕ್ಷಣೆ ಮಾಡ್ತಿರೋರೆಲ್ಲರೂ ಕೂಡ ಭಾಳ ವಿಶೇಷವಾಗಿ ಏನೋ ಒಂದು ದಂಡ ಹಿಡ್ಕೋತಾರೆ, ಅವ್ರನ್ನೇನೋ ಕರ್ನಲ್ಗಳು ಅಂತಾರೆ, ಏನೋ ಭಾಳಷ್ಟು ಹೇಳಲಾಗುತ್ತೆ. ಹೌದು ಸರ್. ಆ ತರಹದ ಏನಾದರೂ ಒಂದಷ್ಟು ಐತಿಹ್ಯಗಳು ಏನಾದ್ರು ಆಚರಣೆಗಳಿದ್ರೆ ಹೇಳಿ ಅದ್ರ ಬಗ್ಗೆ. ಸರ್, ಬಂಡೂರು ಕುರಿ ಸಾಕೋರನ್ನ ಸಾಮಾನ್ಯವಾಗಿ ಅವನು ಕುರಿ ಬಗ್ಗೆ ಒಂದು 25 ವರ್ಷ ಅವನಿಗೆ ಅನುಭವ ಬಂದ್ಬಿಟ್ರೆ ಅವನೇನು ಮಾಡ್ತಾನೆ, ಒಂದು ಬೀಟೆಯ ಮರದ ಒಂದು ದಂಡಕ್ಕೆ ಮೇಲೆ ಒಂದು ಹಿತ್ತಾಳೆಯ ಒಂದು ಗುಬ್ಬಿಯನ್ನು ಇಟ್ಟು ಅವನು ಕರ್ನಲ್ ಅಂತ ಸಾಮಾನ್ಯವಾಗಿ ಬಂಡೂರು ಕುರಿಯ ಬಗ್ಗೆ ಅದರ ಆಳ ಉದ್ದಗಳನ್ನು ತಿಳ್ಕೊಂಡವನೇ. ಬಂಡೂರು ಕುರಿಯ ಕುರಿತು ಅವನಿಗೆ ಎಲ್ಲ ಮಾಹಿತಿಗಳು ಗೊತ್ತು ಅಂತೇಳಿ ಅವನ್ನ ಕರ್ನಲ್ ಅಂತ ಕರೀತಾರೆ. ನಮ್ಮಲ್ಲೂ ಆ ಥರ ಒಂದು 2-3 ಜನ ಇದ್ದಾರೆ ಬಂಡೂರು ಕುರಿ ಸಾಕಿ. ಉದಾಹರಣೆಗೆ ನಮ್ಮ ರಂಗಸಮುದ್ರದಲ್ಲಿ ಸೋಮು ಅಂತ ಒಬ್ಬ ಇದ್ದಾರೆ.
ಹಾಗೆ ಗುಡ್ಡಪ್ಪ ಅಂತ ನಮ್ಮ ಎಳೆಗೊಂಡುಂಡಿ ಅಂತ ಭಾಗದಲ್ಲಿ ಅವರು ಇದ್ದಾರೆ. ಅವ್ರಿಗೆ ಕುರಿಯ ಎಲ್ಲ ವಿಚಾರಗಳು ಗೊತ್ತಿರ್ತದೆ. ಆಮೇಲೆ ಅವರು ಎಲ್ಲೆಲ್ಲಿ ಯಾವ್ಯಾವ ಕುರಿಗಳಿದೆ, ಈ ಕುರಿ ಎಲ್ಲಿಂದ ಹೋಯ್ತು, ಇದು ಟ್ರ್ಯಾಕನ್ನು ಪೂರ್ತಿ ಅವ್ರು ಫಾಲೋ ಮಾಡ್ತಾರೆ. ಈ ಒಂದು ಟಗರನ್ನ ನಾನೇನಾದರೂ ನಮ್ಮ ಸೋಮು ಮುಖಾಂತರ ಗುಡ್ಡಪ್ಪನ ಮುಖಾಂತರ ಮಾರಿದ್ರೆ ನನಗೆ ಮಾರೋನಿಗೆ ಅಷ್ಟೇ ಗೊತ್ತಿರ್ತದೆ ನಾವು ಅವ್ರಿಗೆ ಮಾರದೆ ಅಂತ. ಅವನೇನು ಮಾಡ್ತಾನೆ, ಈ ಕುರಿ ಮಳವಳ್ಳಿ ಜಿಲ್ಲೆಯ ಯಾವ್ಯಾವ ಊರುಗಳಿಗೆ ಹೋಯ್ತು, ಅದ್ರ ಮರಿಗಳಿಗೆ ಎಲ್ಲೆಲ್ಲಿ ಹುಡ್ತು, ಆ ಮರಿಗಳು ಯಾರ್ಯಾರ ಹತ್ರ ಇದೆ ಅಂತ ಇಷ್ಟೊಂದು ಸಮಗ್ರ ಮಾಹಿತಿ ತಿಳ್ಕೊಂಡಿರ್ತಾನಲ್ಲ, ಹಂಗಾಗಿ ಅವನಿಗೆ ವಿಶೇಷವಾಗಿ ಕರ್ನಲ್ ಅಂತ ಕರೀತಾರೆ ಸರ್. ಅದಲ್ಲದೆ ಮಹಾರಾಜರಿಗೂ ಬಂಡೂರು ಕುರಿ ಕಂಡ್ರೆ ಭಾಳ ಇಷ್ಟ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಂತ ಇದ್ದರು. ಟಿಪ್ಪು ಸುಲ್ತಾನ್ ಆದ ನಂತರ ಅವ್ರು ಬರ್ತಾರೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಸಾಕಷ್ಟು ಕುರಿಗಳು ಅವರು ಅದೇ ಕಿರುಗಾವಲು ಪಡೆಯಲ್ಲಿ ಬಂದೂಕು ತೋರಿಸಿ ಎದುರಿಸಿದ್ರಲ್ಲ, ಆ ಟಿಪ್ಪು ಸುಲ್ತಾನ್ ಆಡಳಿತ ಅಂತ್ಯ ಆದಾಗ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬರ್ತಾರೆ. ಅವರು ಇಡೀ ಪ್ರಪಂಚದಲ್ಲಿ ಪಶುಪಾಲನೆಗೋಸ್ಕರ ಒಂದು ಮಂತ್ರಿನ ಇಟ್ಟು ಒಂದು ಖಾತೆಯನ್ನು ಕೊಟ್ಟು ಮಾಡ್ತಾರೆ. ಅವ್ರನ್ನ ಬೆಣ್ಣೆ ಚಾವಡಿ ಅಂತ ಅವತ್ತು ಕರೀತಾರೆ ಅದನ್ನು. ಅದು ಸಮಗ್ರ ಮೈಸೂರು ರಾಜ್ಯದ ಎಲ್ಲೆಲ್ಲೂ ಯಾವ್ಯಾವ ಸಂಖ್ಯೆಗಳಲ್ಲಿ ಪಶು ಪಕ್ಷಿಗಳಿವೆ, ಪ್ರಾಣಿಗಳಿವೆ, ಕೋಳಿಗಳಿವೆ, ಎಲ್ಲ ಮಾಹಿತಿ ಇವತ್ತಿನ ಪಶುಪಾಲನಾ ಇಲಾಖೆಗಿಂತಲೂ ಭಾಳ ದಕ್ಷವಾದ ಒಂದು ಇಲಾಖೆಯನ್ನು ಅವ್ರು ಮಾಡ್ತಾರೆ. ಆವಾಗ ನಮ್ಮ ಬಂಡೂರು ಕುರಿ ಸಾಕಾಣಿಕೆದಾರರೆಲ್ಲ ಅವ್ರ ಹತ್ರ ಹೋಗಿ, ಮಾಸ್ವಾಮಿ ನಮ್ಮದು ಕಾಲದಿಂದ ಕಾಲಕ್ಕೆ ಹಿಂಗೆ ಆಗೋಯ್ತು, ವಿಜಯನಗರ ಕಾಲದಿಂದ ನಮಗೆ ಬಂತು, ನಮಗೆ ಸಂಪತ್ತು ಹೆಂಗೆ ಬತ್ತೋ ಕುರಿಗಳು ಹಂಗೆ ಬಂತು, ಆಮೇಲೆ ಟಿಪ್ಪು ಸುಲ್ತಾನ್ ಆಡಳಿತದಲ್ಲಿ ಹಿಂಗೆಲ್ಲ ಆಯಿತು, ಈಗ ನೀವೇನಾದರೂ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಭಾಳ ಸೀಮಿತ 100 ಸಂಖ್ಯೆ ಇಳಿದೋಗಿರ್ತದೆ ಸರ್. ಆವಾಗ ಅದು ಅರಮನೆಯಲ್ಲಿ ರೆಕಾರ್ಡ್ ಇದೆಯಂತೆ. ಆವಾಗ ಮುಮ್ಮಡಿ ಕೃಷ್ಣರಾಜ ಒಡೆಯವರು ಅವ್ರನ್ನ ಕರೆದು ಕುಣಿಸ್ಕೊಂಡು, ನೋಡಿ ನಿಮ್ಮ ಬಂಡೂರು ಕುರಿ ಈಗ ಸಂಖ್ಯೆ ಕಡಿಮೆ ಆಗಿದೆ, ಇದನ್ನು ವೃದ್ಧಿ ಮಾಡಬೇಕು ಅಂದರೆ ಸಾಕಷ್ಟು ಟಗರುಗಳು ಬೇಕು. ಎಲ್ಲಿ ಬಂಡೂರು ಕುರಿ ಹೋಲುವಂಥ ಕುರಿ ಇನ್ಯಾವುದಿದೆ ಅಂತಂದಾಗ ಹಾಸನ ಕುರಿ ಬಂಡೂರು ಕುರಿಯನ್ನೇ ಹೋಲ್ತದೆ. ಒಂದು ಸ್ವಲ್ಪ ಕಾಲುದ್ದ, ಬಟ್ ಶರೀರ ರಚನೆ ಅದು ಇದು ಎಲ್ಲ ಹಾಸನ ಕುರಿಗೂ ಬಂಡೂರು ಕುರಿಗೂ ಸಾಮ್ಯತೆ ಇದೆ ಅಂತಂದಾಗ ಅವರೇನು ಮಾಡ್ತಾರೆ, ಹಾಸನದಿಂದ ತಕ್ಷಣಕ್ಕೆ ಅವರು ಒಂದು 2-3 ದಿನಗಳಲ್ಲಿ ಒಂದು 50 ಟಗರನ್ನ ಕರೆಸ್ತಾರೆ. ಆ ಟಗರನ್ನ ಕರೆಸಿ ಅಲ್ಲಿ ಬಂಡೂರು ಕುರಿಯ ಟಗರುಗಳಿಗೆ ಅಲ್ಲಿಯ ಕುರಿಗಳನ್ನು ಕ್ರಾಸ್ ಮಾಡ್ತಾರೆ. ಕ್ರಾಸ್ ಮಾಡಿದಾಗ ಒಂದು ಹೊಸ ಬ್ರೀಡ್ ಚೆನ್ನಾಗಿ ಬರ್ತದೆ ಸರ್, ಭಾಳ ಸದೃಢವಾಗಿ ಒಳ್ಳೆ ಕಾಲು ಎತ್ತರ ಇರ್ತದೆ, ಮಾಂಸ 40-45 kg ಬೀಳುವಷ್ಟಾಗುತ್ತೆ. ಅದಕ್ಕೆ ಕನ್ನೇರಿ ಅಂತ ಕರೀತಾರೆ, ಕನ್ನೇರಿ ಕುರಿ ಅಂತಂದು ಅಲ್ಲಿಂದ ಕ್ರಾಸ್ ಮಾಡಿದಂಥ ಕುರಿನ. ಇವತ್ತಿಗೂ ಕೂಡ ಬಂಡೂರು ಕುರಿನಲ್ಲಿ ಆ ಕನ್ನೇರಿ ಕುರಿ ಭಾಳ ತೂಕ ಬೀಳ್ತದೆ. ಅದು ಈ ಬಂಡೂರು ಕುರಿ ಒಂದು 25-30 kg ಬಂದರೆ ಅದು 40-45 kg ಬರುತ್ತೆ. ಹಾಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಒಬ್ಬ ರೈತ ಅದರದ ತಳಿಯ ಸ್ವರೂಪವನ್ನು ತೋರ್ಸೋಕ್ಕೆ ಅರಮನೆಗೆ ಕರ್ಕೊಟ್ಟೈತಾರಂತೆ. ಆವಾಗ ಬಂಡೂರು ಕುರಿ ಟಗರು ಚೆಲುವನ್ನು ನೋಡಿ ಅವರು, ಇದು ನಮ್ಮ ಹತ್ರನೇ ಇಡು, ನಾನೇ ಇದನ್ನು ನೋಡ್ಕೋತೀವಿ ಅಂತೇಳಿ ಅವರು ಅದು ಪ್ರೋತ್ಸಾಹ ಕೊಟ್ಟದ್ರ ಪ್ರತಿಫಲವಾಗಿ ಇವತ್ತು ಏನಾದರೂ ನಾವು ಬಂಡೂರು ಕುರಿಯ ಬಗ್ಗೆ ಮಾತನಾಡಬೇಕಾದ್ರೆ ಆ ರಾಜರ ಕುರಿತು ನಾವು ಮಾತಾಡಬೇಕು, ನೆನಪಿಸ್ಕೊಂಡ್ರೆ. ಈಗ ಕನ್ನೇರಿ ಕುರಿನೂ ಬಂಡೂರು ಕುರಿ ಅಂತಲೇ ಹೇಳ್ತಾರೆ. ಅದೆಲ್ಲ ಕವಲುಗಳು ಸರ್. ಕನ್ನೇರಿ ಕುರಿ, ಆಮೇಲೆ ಕಪನಿ ಕುರಿ, ಆಮೇಲೆ ಒಂದು ಕುರಿ ಹುಚ್ಚು ಥರ ಆಡ್ತಾ ಇರ್ತದೆ, ಮೆಂಟಲಿ ಒಂದು ಸ್ವಲ್ಪ ಅಪ್ಸೆಟ್ ಆಗಿರ್ತದೆ, ಬಟ್ ಅದಕ್ಕೆ ಹುಟ್ಟೋ ಕುರಿಗಳೆಲ್ಲ ಭಾಳ ಶುದ್ಧತೆ ಕಾಪಾಡ್ತಾ ಇರ್ತದೆ. ಹಾಗಾಗಿ ಆ ಲೈನನ್ನು ಹುಚ್ಚು ಕುರಿ ಅಂತ ಕರೀತಾರೆ, ಹುಚ್ಚು ಕುರಿ ಅಂತ ಕರೀತಾರೆ. ಕಪನಿ ಕುರಿ ಅದು ಮೂಲ. ಕಪನಿ ಕುರಿ ಏನು ಅಂತಂದರೆ ಗಾತ್ರದಲ್ಲಿ ಕಡಿಮೆ, ರುಚಿಯಲ್ಲಿ ಭಾಳ ಅಚ್ಚುಕಟ್ಟು. ಒಂದು ಕಡೆ ಈ ಪ್ರವಾಸಿ ಕಂಡ ಇಂಡಿಯಾ ಅಂತ ಒಂದು ಪುಸ್ತಕದಲ್ಲಿ ಅರಬ್ ಯಾತ್ರಿಕರು ವಿಜಯನಗರಕ್ಕೆ ಭೇಟಿ ಕೊಡ್ತಾರೆ ಸರ್. ಅವರು ಅಬ್ದುಲ್ ರಜಾಕು, ಡಮಿಂಗೋ ಪಾಯಸ್ಸು, ಆಮೇಲೆ ನಿಕೋಲೋ ಕಾಂಟಿ, ಇವರೆಲ್ಲ ವಿಜಯನಗರ ಸಾಮ್ರಾಜ್ಯದ ಪ್ರತಿಯೊಂದು ಆಡಳಿತ ಪದ್ಧತಿಯನ್ನು, ಅವತ್ತಿನ ಭಾಳ ಸ್ವಾರಸ್ಯಕರ ವಿಚಾರಗಳನ್ನ ತಮ್ಮ ಪ್ರವಾಸಿ ಲೇಖನದಲ್ಲಿ ಬರೆದವ್ರೆ. ಅದರಲ್ಲಿ ಅಬ್ದುಲ್ ರಜಾಕ್ ಒಂದು ಕಡೆ ಬರ್ಕೊಂಡವ್ರೆ. ಅವ್ರೇನಂತ ಹೇಳ್ತಾರೆ ಅಂದರೆ, ನಾವು ಅಡುಗೆ ಮನೆಯಿಂದ ಬಹಳ ದೂರದಲ್ಲಿ ರಾಯರ ಅಂದರೆ ಕೃಷ್ಣದೇವರಾಯರ ದರ್ಬಾರಲ್ಲಿ ಕೂತಿದ್ವಿ, ನಮಗೆ ಅಡುಗೆ ಮನೆಯಿಂದ ಒಂದು ವಿಶೇಷವಾದ ಮಾಂಸದ ಒಂದು ಅಡುಗೆಯ ಪರಿಮಳ ಬರ್ತಾಯಿತ್ತು, ನಮ್ಮ ಕೈಲಿ ತಡ್ಕೊಳ್ಳೋಕ್ಕೆ ಆಗಿಲ್ಲ, ಬಾಯಿ ನೀರು ಬರ್ತಾಯಿತ್ತು. ಆಗ ಸಭೆ ತ್ಯಾಗ ಮಾಡಿ ಊಟಕ್ಕೆ ಹೋದಾಗ ಏನು ಘಮ 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 ಅನ್ನುವ ಆ ಮಾಂಸದ ರುಚಿ ನಾವು ಹಿಂದೆಂದೂ ತಿಂದಿಲ್ಲ ಅಂತೇಳಿ ಅವರು ಸ್ಕೆಚ್ಚಲ್ಲಿ ಬರೆದವ್ರೆ ಬಂಡೂರು ಕುರಿ ಆಕೃತಿಯನ್ನು. ಪ್ರವಾಸಿ ಕಥನದಲ್ಲಿ ಅವ್ರೇನು ನೋಡ್ತಾರೋ ಅದನ್ನು ಫೋಟೋ ಥರ ಹಿಂದೆ ಬರೀತಿದ್ರು. ಅದು ಇವತ್ತಿಗೂ ಬಂಡೂರು ಕುರಿಯ ಸಾಮ್ಯತೆಯನ್ನು ಹೋಲುತ್ತದೆ, ಅಲ್ಲ ಅದು ಅರಬ್ ಗ್ರಂಥದಲ್ಲಿದೆ. ಆವಾಗ ಕೃಷ್ಣದೇವರಾಯನ ಕೇಳ್ತಾರಂತವರು, ಇದು ವಿಶೇಷವಾದ ಕುರಿ, ನಮಗೂ ಕೊಡಿ, ನಾವು ಸಾಕ್ತೀವಿ ಅಂತ. ಅವ್ರು ಹೇಳ್ತಾರೆ, ಇಲ್ಲ, ನಮ್ಮ ಭಾಗದ ಮಣ್ಣು, ನಮ್ಮ ಭಾಗದ ಹೆಣ್ಣು, ನಮ್ಮ ಭಾಗದ ಪ್ರಾಣಿಗಳು, ಅದು ನಮಗೆ ಸೀಮಿತ. ನಿಮ್ಮ ಭಾಗದ ನೀವು ಪ್ರೀತಿಸಿ, ನಮ್ಮ ಭಾಗದನ್ನು ನಾವು ಪ್ರೀತಿಸ್ತೀವಿ. ಈಗ ಬಂಡೂರು ಕುರಿ ತಳಿ ಏನಿದೆಯಲ್ಲ ಸರ್, ಇದನ್ನು ಸಾಕಲೇಬೇಕು ಅಂತಂದರೆ ಮೇವಿಗಾಗಿ ನಾವೇನಾದರೂ ವಿಶೇಷವಾದ ಪ್ರಯತ್ನ ಮಾಡಬೇಕಾ? ವಿಶೇಷವಾದ ಏನಾದರೂ ಹಾಕಬೇಕಾಗತ್ತಾ, ಬೆಳೆಸ್ಕೋಬೇಕಾಗತ್ತಾ? ನೋಡಿ, ಬಂಡೂರು ಕುರಿ ಅದು ಹೇಳಿದ್ನಲ್ಲ, ಅದು ವೈವಿಧ್ಯತೆಯಾದ ಮೇವನ್ನು ಕೇಳುವಂಥದ್ದು. ನೀವು ತಣ್ಣಿ ಕಾಳುಗಳು, ಆಮೇಲೆ ಹಸಿರು ಕಾಳು, ಇವೆಲ್ಲವನ್ನು ಪಡ್ಕೊಂಡ ಮೇಲೆ, ಕಾಳನ್ನು ಪಡ್ಕೊಂಡ ಮೇಲೆ ಅದರದ ಏನು ಭಾಗ ಇದೆಯಲ್ಲ, ಎಲೆಯ ಭಾಗ, ಕಾಂಡದ ಭಾಗ, ಅವು ಭಾಳ ಕರ್ಮ್ ಅಂತ ಭಾಳ ಇಷ್ಟಪಟ್ಟು ತಿಂತವೆ. ಅದನ್ನೆಲ್ಲ ಚೆನ್ನಾಗಿ, ಆಮೇಲೆ ಕಡಲೆಕಾಯಿ ಸಿಪ್ಪೆ, ತೊಗರಿ ಕಡ್ಡಿ ಸಿಪ್ಪೆ, ಇವೆಲ್ಲವನ್ನು ಚೆನ್ನಾಗಿ ಒಣಗಿಸಿ ಒಂದು ಕಡೆ ಸ್ಟೋರೇಜ್ ಮಾಡಿ ಇಟ್ಕೋಬೇಕು. ಅದು ಭಾಳ ವಿಶೇಷವಾಗಿ ನೋಡಬೇಕು.
ಆಮೇಲೆ ಮುಸ್ಕಿನ ಜೋಳದ ಕೆನೆ ಸಮೇತ ಇದಕ್ಕೆ ತಿನ್ನಿಸ್ಬೇಕು ಸರ್, ಭಾಳ ಇಷ್ಟಪಡ್ತವೆ ಇದು. ಬೇಬಿ ಕಾರ್ನ್ ಅಂತ ಏನು ಕರಿತೀವಲ್ಲ, ಆ ಹಂತದಲ್ಲಿ ಅದನ್ನು ಒಂದಷ್ಟು ಚಾಪ್ ಮಾಡಿ ಅದನ್ನು ತಿನ್ನಿಸಿದ್ರೆ ಅದಕ್ಕೆ ಭಾಳ ಇಷ್ಟ ಆಯ್ತವೆ. ಅದಲ್ಲದೆ ಒಂದು ವಾರಕ್ಕೆ 1-2 ಸಾರಿ 1-2 ಇಡೀ ಮುಸ್ಕಿನ ಜೋಳದ ಕಾಳನ್ನೇ ನೆಲದ ಮೇಲೆ ಹಾಕಿದ್ರೆ, ಒಂದು ಗಾರೆ ಮೇಲೆ ಒಂದು ನೆಲದ ಮೇಲೆ ಹಾಕಿದ್ರೆ ಅದನ್ನು ಆಯ್ಕೊಂಡು ತಿಂತವೆ. ಅದಕ್ಕೆ ಅದು ಮಲ್ಕು ಹಾಕೋದಕ್ಕೆ ಭಾಳ ಇದಾಗುತ್ತೆ. ಅಂದರೆ ಒಟ್ಟು ವಿಶೇಷವಾದ ಮೇವುಗಳನ್ನು ನಾವು ಕೊಡಲೇಬೇಕು ಸರ್, ಬೇರೆ ಕುರಿಗಳ ಥರ ಅಲ್ಲ. ಯಾಕೆಂದರೆ ಹೆಚ್ಚು ಹೊತ್ತು ಮನೇಲೇ ಇಟ್ಟು ಸಾಕೋದ್ರಿಂದ ವೈವಿಧ್ಯತೆಯಾದ ಮೇವನ್ನು ನಾವು ಕೊಡಬೇಕಾಗುತ್ತೆ. ಅದೇ ನೋಡಿ, ಬಂಡೂರು ನಮ್ಮ ಭಾಗದ ಅಸ್ಮಿತೆ. ನಮ್ಮ ಜನ ಈ ತಳಿಯನ್ನು ಉಳಿಸ್ಬೇಕು, ಬೆಳೆಸಬೇಕು. ಹೆಚ್ಚಿನ ಮಾಹಿತಿಗೆ ರಮೇಶ್ ಅವರೇ ನಿಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದಾ? ಖಂಡಿತ ಸರ್. 9964045229. ಇನ್ನೊಂದು ಸರಿ ಹೇಳ್ತೀರಾ? ಹೇಳ್ತೀನಿ ಸರ್. 9964045229. ಇನ್ನೂ ಒಂದು ಸರಿ ಹೇಳ್ಬಿಡಿ. 9964045229. ಒಳ್ಳೆಯದು ರಮೇಶ್ ಅವರೇ, ಇದುವರೆಗೂ ಬಂಡೂರು ಕುರಿ ಸಾಕಾಣಿಕೆಗೆ ಸಂಬಂಧಪಟ್ಟಂತೆ, ಅದರ ಮೇವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಂವರ್ಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ವಂದನೆಗಳು ಸರ್, ನಮಸ್ಕಾರ. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ಬಂಡೂರು ಕುರಿ ಸಾಕಾಣಿಕೆಯನ್ನು ಕುರಿತು ಟಿ ನರಸೀಪುರ ತಾಲೂಕು ರಂಗಸಮುದ್ರದ ಪಿ ರಮೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಬಹುವಾರ್ಷಿಕ ಮೇವಿನ ಬೆಳೆಗಳ ಬೇಸಾಯವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಅವರೊಂದಿಗೆ ಸಂದರ್ಶನವಿದೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಸಂಕಲನ ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಮೈ